ಹೆಲೋ ಎವ್ರಿವನ್. ಇವಾಗ ಟ್ರೆಂಡಲ್ಲಿರುವ ಅಥವಾ ಫಾಸ್ಟ್ ಮೂವಿಂಗ್ ಕೋರ್ಸ್ ಅಂತ ಅಂದರೆ ಅದು ನರ್ಸಿಂಗ್. ಇಯರ್ಲಿ ಲಕ್ಷ ಜನ ಸ್ಟೂಡೆಂಟ್ಸ್ ಔಟ್ ಆಗ್ತಾ ಇದ್ದಾರೆ. ಕಾಂಪಿಟೇಷನ್ ಕೂಡ ತುಂಬಾ ಮುಂದೆ ಹೋಗ್ತಾ ಇದೆ. ನಮ್ಮ ಪ್ರೊಫೆಷನಲ್ಲಿ ಅಷ್ಟೊಂದು ವೇಕೆನ್ಸೀಸ್ ನಮ್ಮ ಸ್ಟೇಟ್ ವೈಸ್ ನೋಡೋದಾದರೆ ಬರ್ತಾ ಇಲ್ಲ. ತುಂಬಾ ಕಡಿಮೆ ವೇಕೆನ್ಸಿ ಬಂದಿರೋದು ಅದು ಇವಾಗ ಅಂದರೆ 1 ಮಂತಲ್ಲಿ KE ಇಂದ ಬಂದಿರೋದು ಬಿಟ್ಟರೆ ಇನ್ಯಾವುದೇ ವೇಕೆನ್ಸಿ ಕೂಡ ಕರ್ನಾಟಕ ಗೌರ್ಮೆಂಟ್ ಮಾಡಿರೋದಿಲ್ಲ. ಹಾಗಂತ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ UP ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಈ ಥರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇಯರ್ಲಿ ಸಮ್ ಕ್ವಾಂಟಿಟಿ ಆಫ್ ವೇಕೆನ್ಸೀಸ್ ಆಗ್ತಾನೇ ಇದೆ. ಬಟ್ ಕಾಂಪಿಟೇಷನ್ ತುಂಬಾ ಇದೆ. ನಿಮ್ಮ ಡ್ರೀಮ್ ಜಾಬ್ನ ಸೆಕ್ಯೂರ್ ಮಾಡಬೇಕು ಅಂತ ಅಂದರೆ, ಒಳ್ಳೆ ಪೊಸಿಷನ್ಗೆ ನೀವು ಹೋಗಬೇಕು ಅಂತ ಅಂದರೆ, ಸೊ ನೀವು ಬೇಸಿಂದ ಪ್ರಿಪೇರ್ ಆಗಲೇಬೇಕು. ಯಾವುದೇ ಸಬ್ಜೆಕ್ಟ್ ಆಗಲಿ ಬೇಸಿಕ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅಂದರೆ ಎಷ್ಟೇ ಟ್ರಿಕ್ಕಿ ಕ್ವಶನ್ಸ್ ಬಂದರೂ ಕೂಡ ಎಕ್ಸಾಮಲ್ಲಿ ನೀವು ಅಟೆಂಡ್ ಮಾಡ್ತೀರಾ. Let's start the video. The first word is anhedonia. The first word is anhedonia. Anhedonia anta andre enu? Anhedonia is basically the Greek word. Anhedonia is basically the Greek word. Greek inda bandiruvantaha ಒಂದು word ಇದು. So anhedonia andre an means no. An is no. Hedonia anta andre ಪ್ಲೆಷರ್ ಅಥವಾ ಒಂದು ಹ್ಯಾಪಿನೆಸ್. ಆನ್ಹಿಡೋನಿಯಾ ಇನ್ಎಬಿಲಿಟಿ ಟು ಎಕ್ಸ್ಪೀರಿಯನ್ಸ್ ಆರ್ ಎಂಜಾಯ್ ದ ಪ್ಲೆಷರ್. ದ ಪೇಷಂಟ್ಗೆ ಯಾವುದೇ ರೀತಿಯಾದಂತಹ ಒಂದು ಖುಷಿಯಾಗಿರಲಿ ಅಥವಾ ಒಂದು ಎಂಜಾಯ್ಮೆಂಟ್ ಏನಿರುತ್ತೆ ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಲ್ಲ. ಬಟ್ ಪೇಷಂಟ್ ಯೂಸ್ ಟು ಎಂಜಾಯ್ ಇಟ್ ಬಿಫೋರ್. ಲೈಕ್ ಹೀಸ್ ಪಾರ್ಟಿ ಟೈಪ್ ಅಂದರೆ ಪಾರ್ಟಿ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಆಗ್ತಿರ್ತಾರೆ, ಅಥವಾ ಫ್ಯಾಮಿಲಿ ಫಂಕ್ಷನ್ಗಳನ್ನ ಜಾಸ್ತಿ ಅಟೆಂಡ್ ಮಾಡ್ತಾ ಇರ್ತಾರೆ, ಅಥವಾ ಫುಡ್ಡಿ ಆಗಿರ್ಬೋದು, ಅಥವಾ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಅಥವಾ ಫಿಸಿಕಲಿ ಯಾವುದೇ ಒಂದು ಖುಷಿ ಇರ್ಬೋದು ಅವ್ರಿಗೆ. ಬಟ್ ಅದು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ 1% ಖುಷಿ ಕೂಡ ಕೊಡಲ್ಲ. ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೇ ಆಗ್ತಾ ಇರಲ್ಲ. ಸೊ ಆ ಸ್ಟೇಜನ್ನ ನಾವು ಆ್ಯನಿಡೋನಿಯಾ ಅಂತ ಕರಿತೀವಿ. ಹಾಗಿದ್ರೆ ಕೇಳ್ಬೋದು, ಹ್ಯಾಪಿನೆಸ್ ಮಾತ್ರ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಲ್ವಾ ಅಥವಾ ಬೇರೆ ಎಲ್ಲ ಎಮೋಷನ್ಸ್ ಇರ್ಬೋದಾ? ಎಸ್, ಪೇಷಂಟ್ಗೆ ಆ್ಯನಿಡೋನಿಯಾದಲ್ಲಿ ಪೇಷಂಟ್ ಸಿಮ್ಟಮ್ಸ್ ಇದೆ ಅಂತಂದರೆ ಹಿ ಕಾಂಟ್ ಎಂಜಾಯ್ ದ ಪ್ಲೆಷರ್, ಬಟ್ ಹಿ ಹ್ಯಾಸ್ ಗಿಲ್ಟ್, ಸ್ಯಾಡ್ನೆಸ್ ಇರ್ಬೋದು, ಆ್ಯಂಗ್ರಿ ಇರ್ಬೋದು, ಈ ಎಲ್ಲ ಕ್ವಾಲಿಟೀಸ್ ಪೇಷಂಟಲ್ಲಿ ಇದ್ದೇ ಇರುತ್ತೆ. ಬಟ್ ಹಿ ಕೆನಾಟ್ ಎಂಜಾಯ್ ದ ಪ್ಲೆಷರ್. ಆ್ಯನಿಡೋನಿಯಾ ಮೀನ್ಸ್ ನೋ ಪ್ಲೆಷರ್. ಹಾಗಿದ್ರೆ ಇದನ್ನು ಯಾವ್ಯಾವ ಡಿಸೀಸಲ್ಲಿ ನೋಡ್ತೀವಿ ಅಂತ ಅಂದರೆ, 1 ಡಿಪ್ರೆಷನಲ್ಲಿ ನೋಡ್ಬೋದು, ಸ್ಕಿಜೋಫ್ರೇನಿಯಾ, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಥವಾ ಬೈಪೋಲಾರ್ ಡಿಸಾರ್ಡರ್. ಈ ಎಲ್ಲ ಡಿಸೀಸ್ಗಳಲ್ಲಿ ನಾವು ಪೇಷಂಟಲ್ಲಿ ಆ್ಯನಿಡೋನಿಯಾನ ನೋಡ್ಬೋದು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟರ್ಮ್, ದಟ್ ಈಸ್ ಏಪಥಿ. ನೋಡ್ತಾ ಇರ್ಬೋದು. ಏಪಥಿ ಅಂದರೆ ಏನು? ಲ್ಯಾಕ್ ಆಫ್ ಇಂಟ್ರೆಸ್ಟ್, ಮೋಟಿವೇಶನ್ ಆರ್ ಕನ್ಸರ್ನ್. ಎಕ್ಸಾಂಪಲ್ ಹೇಳೋದಾದರೆ, ಯಾವುದೋ ಒಂದು ಸ್ಟೂಡೆಂಟ್ ಇರ್ತಾನೆ, ಬಿಫೋರ್ ಹಿ ವಾಸ್ ಸೋ ಗುಡ್ ಇನ್ ಎಕ್ಸಾಮ್ಸ್, ಫ್ರೆಂಡ್ಸ್ ಜೊತೆ ಇರೋದಾಗಲಿ, ಹಾಬೀಸ್ ಇರೋದಾಗಲಿ, ತುಂಬಾ ಒಳ್ಳೆ ಇಂಟ್ರ್ಯಾಕ್ಷನ್ ಇರುತ್ತೆ. ಬಟ್ ಸಡನ್ಲಿ ಹಿ ಸ್ಟಾಪ್ ಕೇರ್ ಅಬೌಟ್ ಎಕ್ಸಾಮ್ಸ್, ಹಿ ಸ್ಟಾಪ್ ಕೇರಿಂಗ್ ಅಬೌಟ್ ಫ್ರೆಂಡ್ಸ್, ಹಿ ಸ್ಟಾಪ್ ಕೇರಿಂಗ್ ಅಬೌಟ್ ಹಿಸ್ ಹಾಬೀಸ್. ದಟ್ ಈಸ್ ಕಾಲ್ಡ್ ಏಪಥಿ. ಸಡನ್ನಾಗಿ ಪೇಷಂಟ್ಗೆ ಒಂದು ಕೇರ್ನೆಸ್, ಕನ್ಸರ್ನ್ ಏನಿರುತ್ತೆ ಅವರ ಲೈಫ್ ಬಗ್ಗೆ ಆಗಿರಲಿ, ಅವರ ಸ್ಟಡೀಸ್ ಬಗ್ಗೆ ಆಗಿರಲಿ, ಅವರ ರಿಲೇಷನ್ಶಿಪ್ ಬಗ್ಗೆ ಆಗಿರಲಿ, ಸೊ ಎಲ್ಲವೂ ಕೂಡ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಏಪಥಿ ಅಂತ ಕರಿತೀವಿ. ದ ಥರ್ಡ್ ವರ್ಡ್ ಈಸ್ ಎವೋಲ್ಯೂಷನ್. ಎವೋಲ್ಯೂಷನ್ ಅಂತ ಅಂದರೆ ರೆಡ್ಯೂಸ್ಡ್ ಎಬಿಲಿಟಿ ಆರ್ ಮೋಟಿವೇಶನ್ ಟು ಇನಿಷಿಯೇಟ್ ಆ್ಯಂಡ್ ಸಸ್ಟೈನ್ ಗೋಲ್ ಡೈರೆಕ್ಟೆಡ್ ಆ್ಯಕ್ಟಿವಿಟೀಸ್. ಹಾಗಿದ್ರೆ ಪೇಷಂಟ್ಗೆ ಯಾವ ಥರ ಇರ್ತಾರೆ ಅಂತ ಅಂದರೆ, ಯಾವುದೇ ಒಂದು ಡ್ರೈವ್ ಇರುತ್ತೆ, ಕೆಲಸ ಮಾಡಬೇಕು ಅಂತ ಇರುತ್ತೆ, ಬಟ್ ಹಿ ಕಾಂಟ್ ಟೇಕ್ ಇನಿಷಿಯೇಷನ್. ಯಾವುದೇ ಒಂದು ಗೋಲ್ ಡೈರೆಕ್ಟೆಡ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದಕ್ಕೆ ಅವರು ಇನಿಷಿಯೇಟಿವ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಗೋಲ್ ಏನಿದೆ ಇವಾಗ, ಫಾರ್ ಎಕ್ಸಾಂಪಲ್ ಇವಾಗ ನಾರ್ಸೆಟ್ 11 ಎಕ್ಸಾಮ್ ಬರ್ತಾ ಇದೆ. ಹಾಗಿದ್ರೆ ನಮ್ಮ ಗೋಲ್ ಏನು? ನಾವು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ. ನಮ್ಮ KE ಎಕ್ಸಾಮ್ ಬರ್ತಾ ಇದೆ, ಸೊ ನಮ್ಮ ಗೋಲ್ ಏನು? ನಾವು ಅದನ್ನು ಕ್ರ್ಯಾಕ್ ಮಾಡಬೇಕು ಅಂತ. ಬಟ್ ಪೇಷಂಟ್ ಯಾವ ಸ್ಟೇಜಲ್ಲಿ ಇರ್ತಾರೆ? ಹಿ ಕಾಂಟ್ ಸ್ಟಾರ್ಟ್. ನನಗೆ ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ.
ಇದು ಜನರಲ್ ಎಕ್ಸಾಂಪಲ್, ಬಟ್ ಪೇಷಂಟ್ ಕಂಡೀಷನಲ್ಲಿ ಇದು ತುಂಬ ಸಿವಿಯರ್ ಇರುತ್ತೆ. ಹಿ ಕಾಂಟ್ ಈವನ್ ಸ್ಟಾರ್ಟ್ ದ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಅಂತ ಏನು ಹೇಳ್ತೀವಿ, ಸೊ ಆ ಕೆಲಸಗಳು ಕೂಡ ಹಿ ಕಾಂಟ್ ಸ್ಟಾರ್ಟ್ ಬೈ ಹಿಮ್ಸೆಲ್ಫ್. ಮೇ ಬಿ ಹಿ ಕಾಂಟ್ ಟೇಕ್ ಅ ಬಾತ್, ಮೇ ಬಿ ಹಿ ಕಾಂಟ್ ಪ್ರಿಪೇರ್ ಆ್ಯಂಡ್ ಕುಕ್ ದ ಫುಡ್ ಲೈಕ್ ದಟ್. ಓಕೆ, evolution is reduced ability or motivation to initiate and sustain goal directed activities. It is also negative symptom of schizophrenia. It's also a negative symptom of ಸ್ಕಿಜೋಫ್ರೇನಿಯಾ. ಹಾಗಿದ್ರೆ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಅಂದರೆ ಏನು? ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಅಂದರೆ ಏನು ಅಂತ ನೋಡೋದಾದರೆ, ಇಲ್ಲಿ ನಾವು ನೆಗೆಟಿವ್, ಹಾಗಿದ್ರೆ ಇಲ್ಲಿ ಪಾಸಿಟಿವ್. ಸ್ಕಿಜೋಫ್ರೇನಿಯಾದಲ್ಲಿ 2 ಥರ ಸಿಂಪ್ಟಮ್ಸ್ ಬರುತ್ತೆ, ಒಂದು ನೆಗೆಟಿವ್ ಹಾಗೆ ಪಾಸಿಟಿವ್ ಸಿಂಪ್ಟಮ್ಸ್ ಅಂತ. ವಾಟ್ ಈಸ್ ನೆಗೆಟಿವ್ ಆ್ಯಂಡ್ ವಾಟ್ ಈಸ್ ಪಾಸಿಟಿವ್? ನೆಗೆಟಿವ್ ಮೀನ್ಸ್ ಪೇಷಂಟ್ ಈಸ್ ಲೂಸಿಂಗ್ ಸಮಥಿಂಗ್. ಪಾಸಿಟಿವ್ ಮೀನ್ಸ್ ಪೇಷಂಟ್ ಈಸ್ ಗೇನಿಂಗ್ ಸಮ್ ಸಿಂಪ್ಟಮ್ಸ್. ಲೈಕ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ. ಹಿಯರ್ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ, ಹಿಯರ್ ಪೇಷಂಟ್ ಅವನೇನೋ ಒಂದು ಪಡ್ಕೊತಾ ಇದ್ದಾನೆ, ಅದೇ ನೆಗೆಟಿವ್ ಸಿಂಪ್ಟಮಲ್ಲಿ ಅವನೇನೋ ಕಳ್ಕೊತಾ ಇದ್ದಾನೆ. ಈ ಥರ ಸಿಂಪ್ಟಮ್ಸ್ಗಳನ್ನ ನೆಗೆಟಿವ್ ಹಾಗೆ ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೆಗೆಟಿವ್ ಸಿಂಪ್ಟಮ್ಸ್ ನೀವು ನೋಡೋದಾದರೆ ಇಂಟ್ರೆಸ್ಟ್, ಮೋಟಿವ್, ಕನ್ಸರ್ನ್ ಅಥವಾ ಒಂದು ಫೀಲ್, ಎಮೋಷನ್ಸ್, ಇದೆಲ್ಲ ಪೇಷಂಟ್ ಕಳ್ಕೊತಾ ಇದ್ದಾರೆ. ಸೊ ಇದನ್ನು ನಾವು ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಹಾಗೆ ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಏನು? ಎಕ್ಸ್ಟ್ರಾ ಸಿಂಪ್ಟಮ್ಸ್, ಏನೇನೆಲ್ಲ ಎಕ್ಸ್ಟ್ರಾ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಹ್ಯಾಲುಸಿನೇಷನ್ಸ್ ಆಗಿರ್ಬೋದು, ಡೆಲ್ಯೂಷನ್ಸ್ ಆಗಿರ್ಬೋದು, ಇಲ್ಯೂಷನ್ಸ್ ಆಗಿರ್ಬೋದು, ಇದೆಲ್ಲ ಪೇಷಂಟ್ಗೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಇದನ್ನು ನಾವು ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸೊ ಎವಲ್ಯೂಷನ್ ಈಸ್ ದ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೇನಿಯಾ. ನಿಮಗೆ ಈ ಕ್ವಶನ್ ಕೂಡ ಕೇಳ್ಬೋದು, ವಾಟ್ ಈಸ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೇನಿಯಾ? ಎವಲ್ಯೂಷನ್ ಈಸ್ ದ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೇನಿಯಾ. ಕಮಿಂಗ್ ಟು ದ ನೆಕ್ಸ್ಟ್ ವರ್ಡ್, ಆಂಬಿವೆಲೆಂಟ್. ಆಂಬಿವೆಲೆಂಟ್ ಅಂದರೆ ಹಾಗಿದ್ರೆ ಏನು ನೋಡ್ತಾ ಹೋಗೋಣ. ಹ್ಯಾವಿಂಗ್ ಟು ಆಪೋಸಿಟ್ ಆರ್ ಕಾನ್ಫ್ಲಿಕ್ಟ್ ಫೀಲಿಂಗ್ ಟುವರ್ಡ್ಸ್ ದ ಸೇಮ್ ಪರ್ಸನ್, ಆಬ್ಜೆಕ್ಟ್ ಆರ್ ದ ಸಿಚುವೇಶನ್. ಯಾವುದೇ ಒಂದು ಪರ್ಸನ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಅದ್ರ ಮೇಲೆ 2 ಫೀಲಿಂಗ್ ಇರುತ್ತೆ. ಒಂದು ನಮಗೆ ಅದು ಇಷ್ಟ ಆಗುತ್ತೆ ಅಥವಾ ಅದು ಇಷ್ಟ ಆಗದೇ ಇರುತ್ತೆ, ಬಟ್ ಅದೆರಡೂ ಕೂಡ ಎಟ್ ಅ ಸೇಮ್ ಟೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ಮೇ ಸೇ ಐ ಲವ್ ಮೈ ಮದರ್, ಬಟ್ ಅಟ್ ದ ಸೇಮ್ ಟೈಮ್ ಹಿ ಮೇ ಸೇ ಐ ಹೇಟ್ ಹರ್ ಆಲ್ಸೋ. ಒಂದೇ ಪರ್ಸನ್ ಮೇಲೆ 2 ಫೀಲಿಂಗ್ಸ್ ಕೂಡ ಬರ್ತಾ ಇದೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಪೇಷಂಟ್ ಹೇಳ್ಬೋದು ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇದೆ ಅಂತ, ಬಟ್ ಸಮ್ಟೈಮ್ಸ್ ಅದೇ ಟೈಮಲ್ಲಿ ಅವ್ರು ಹೇಳ್ಬೋದು ಬಟ್ ನೋ ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರೀಡ್. ಆ ಸಿಚುವೇಶನ್ ಮೇಲೆ ಅವ್ರಿಗೆ 2 ಫೀಲಿಂಗ್ ಬರ್ತಾ ಇದೆ. ಕನ್ನಡದಲ್ಲಿ ಆಂಬಿವೆಲೆನ್ಸ್ ಅಂದರೆ ಏನರ್ಥ? ದ್ವಂದ್ವಾರ್ಥತೆ ಅಂತ ಅರ್ಥ. ಡ್ಯುಯಲ್ ಒಪಿನಿಯನ್, ಒಂದೇ ಪರ್ಸನ್ ಅಥವಾ ಆಬ್ಜೆಕ್ಟ್ ಅಥವಾ ಸಿಚುವೇಶನಲ್ಲಿ ಎಟ್ ಎ ಟೈಮ್ ಇರುವಂಥದ್ದು. ಸೊ ಇದನ್ನು ನಾವು ಆಂಬಿವೆಲೆನ್ಸ್ ಅಂತ ಕರಿತೀವಿ. ಹಾಗಾದರೆ ಆಂಬಿವೆಲೆನ್ಸ್ನ ಸೈಕ್ಯಾಟ್ರಿಕ್ ಇಂಪಾರ್ಟೆನ್ಸ್ನ ನೋಡ್ತಾ ಹೋಗೋಣ. ಸೈಕ್ಯಾಟ್ರಿಕ್ ಇಂಪಾರ್ಟೆನ್ಸ್ ಅಂದರೆ ಇದು ಎಲ್ಲಿ ಜಾಸ್ತಿ ಯೂಸ್ ಆಗುತ್ತೆ? ಸೊ psychiatric importance of ambivalence, it's one of the classical symptoms of schizophrenia. It's the classical symptoms of schizophrenia, and it's one of the Bloyler's 4 A's. It's one of the Bloyler's 4 A's. 4 A's ಏನು ಕೊಟ್ಟಿದ್ದಾರೆ ಬ್ಲಾಯ್ಲರ್ ಅವರು, ಅದರಲ್ಲಿ ಆಂಬಿವೆಲೆನ್ಸ್ ಕೂಡ ಒಂದು. ಹಾಗಾದರೆ 3 ಯಾವ್ದ್ಯಾವುದು ಅಂತ ಅಂದರೆ, ಫಸ್ಟ್ ಈಸ್ ಅಸೋಸಿಯೇಷನ್, ಸೆಕೆಂಡ್ ಒನ್ ಈಸ್ ಅಫೆಕ್ಟ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಆಟಿಸಮ್, ಆ್ಯಂಡ್ ದ ಫೋರ್ತ್ ಒನ್ ಈಸ್ ಆಂಬಿವೆಲೆನ್ಸ್. ಈ ಕ್ವಶನ್ನ ಜಾಸ್ತಿ ಕೇಳ್ತಾರೆ, ವಾಟ್ ಆರ್ ದ 4 A's ಆಫ್ ಬ್ಲಾಯ್ಲರ್ಸ್ ಅಂತ. ಸೊ ನಿಮಗಿದು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ಹೂ ಇಸ್ ಬ್ಲಾಯ್ಲರ್, ಇವ್ರದ್ದು ಕೂಡ ಇಂಪಾರ್ಟೆನ್ಸ್ ಇದೆ ಸೈಕ್ಯಾಟ್ರಿ, ಸ್ಪೆಷಲಿ ಸ್ಕಿಜೋಫ್ರೇನಿಯಾದಲ್ಲಿ. ಸ್ಕಿಜೋಫ್ರೇನಿಯಾ ಈ ವರ್ಡನ್ನ ಕೊಟ್ಟಂಥ ಸೈಕ್ಯಾಟ್ರಿಸ್ಟ್ ಇವ್ರ ಹೆಸರು ಯೂಜಿನ್ ಬ್ಲಾಯ್ಲರ್. ಹೀ ಈಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ನ ಒಬ್ಬರು ಸೈಕ್ಯಾಟ್ರಿಸ್ಟ್ ಆಗಿರ್ತಾರೆ. ಹಿ ಹ್ಯಾಸ್ ಗಿವನ್ 4 A's ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಸ್ಕಿಜೋಫ್ರೇನಿಯಾ. One is association disturbance. Second one is affect, ambivalence, and the autism. These are all the 4 A's of Bloyler's. Hope you understand the word ambivalence.
The next word is agitation. The next word is agitation. ಅಜಿಟೇಷನ್ ಕಾಮನ್ನಾಗಿ ಕೇಳೇ ಇರ್ತೀರ. ಯಾವುದಾದ್ರೂ ಪೇಷಂಟ್ ರೆಸ್ಟ್ಲೆಸ್ ಆಗಿದೆ ವಾರ್ಡಲ್ಲಿ ಅಥವಾ ಎಲ್ಲಾದರೂ ಅಂತ ಅಂದರೆ ಸ್ಟಾಫ್ ನರ್ಸ್ ಆಗಿರ್ಬೋದು ಅಥವಾ ನರ್ಸಿಂಗ್ ಆಫೀಸರ್ ಆಗಿರ್ಬೋದು ಇನ್ಫಾರ್ಮ್ ಮಾಡ್ತಿರ್ತಾರೆ ಪೇಷಂಟ್ ಈಸ್ ಆಜಿಟೇಟೆಡ್, ಪೇಷಂಟ್ ರೆಸ್ಟ್ಲೆಸ್ ಆಗಿದ್ದಾರೆ ಅಂತ. ಸೊ ಈ ಆಜಿಟೇಷನ್ ಅಂತಂದರೆ ಏನು? ಇಟ್ಸ್ ಅ restlessness often with increased motor activity or emotional tension. You can see the patient who is having agitation, like ಅವ್ರು ಯಾವ ಥರ ಇರ್ತಾರೆ, ತುಂಬ ರೆಸ್ಟ್ಲೆಸ್ ಆಗಿರ್ತಾರೆ, ಪೇಸಿಂಗ್ ಇರುತ್ತೆ. ವಾಟ್ ಈಸ್ ಪೇಸಿಂಗ್? ಪೇಸಿಂಗ್ ಈಸ್ ಹಿಂದೆ ಮುಂದೆ ಓಡಾಡೋ ಅಂಥದ್ದು, ಅವರು ನಿಂತ ಕಡೆ ನಿಲ್ಲೋದಿಲ್ಲ, ಆ ಥರ ಓಡಾಡ್ತಿರ್ತಾರೆ. ಆ್ಯಂಡ್ ಎಕ್ಸೆಸಿವ್ ಮೂಮೆಂಟ್ ಇರುತ್ತೆ, ಲೌಡ್ ಆ್ಯಂಡ್ ರ್ಯಾಪಿಡ್ ಸ್ಪೀಚ್ ಇರುತ್ತೆ. ಲೌಡ್ ಸ್ಪೀಚ್ ಇರ್ಬೋದು ಅಥವಾ ರ್ಯಾಪಿಡ್ ಸ್ಪೀಚ್ ಇರ್ಬೋದು ಅಥವಾ ಸ್ಲರ್ಡ್ ಸ್ಪೀಚ್ ಇರ್ಬೋದು. ಮಾತಾಡೋದಕ್ಕೆ ಆಗ್ತಿರಲ್ಲ ಅವ್ರಿಗೆ, ಏನೇನೋ ಹೇಳ್ತಾ ಇರ್ಬೋದು. ಸೊ ಅನೇಬಲ್ ಟು ಸಿಟ್, ಒಂದು ಕಡೆ ಕೂರೋಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ. ಆ್ಯಂಡ್ ದೇ ಆರ್ ಇರಿಟೇಬಲ್. ನೀವೇನಾದರೂ ಹೇಳೋಕ್ಕೆ ಹೋದರೆ ಬೇಗ ಇರಿಟೇಟ್ ಆಗಿ ಹೋಗ್ತಾರೆ. ಸೊ ಈ ಥರ ಸಿಚುವೇಷನನ್ನು ನಾವು ಆಜಿಟೇಷನ್ ಅಂತ ಕರಿತೀವಿ. ಸೊ ಅವ್ರಿಗೆ ಮೆಂಟಲಿ ಏನು ಸಿಮ್ಟಮ್ ಬರ್ತಿದೆ, ಸೊ ಅದು ಫಿಸಿಕಲಿ ಮೋಟರ್ ಆ್ಯಕ್ಟಿವಿಟಿ ಅಥವಾ ಎಮೋಷ್ನಲ್ ಟೆನ್ಷನ್ ನಿಮಗೆ ಫಿಸಿಕಲ್ ಸಿಮ್ಟಮ್ ಆಗಿ ಕಾಣಿಸುತ್ತೆ. ಸೊ ಈ ಸ್ಟೇಟನ್ನು ನಾವು ಆಜಿಟೇಷನ್ ಅಂತ ಕರಿತೀವಿ. ಈ ವ್ಯಕ್ತಿಗೆ ಪೀಸ್ ಅನ್ನೋದಿರೋದಿಲ್ಲ. ಅಂದರೆ ನಾರ್ಮಲಿ ಯಾವ ಥರ ವ್ಯಕ್ತಿಗಳು ಆರಾಮಾಗಿ ಕೂತ್ಕೊಂಡಿರ್ತಾರೆ ಅಥವಾ ಥಿಂಕಿಂಗ್ ಯಾವ ಥರ ಇರುತ್ತೆ, ಬಟ್ ಈ ಪೇಷಂಟಲ್ಲಿ ಪೀಸ್ ಅನ್ನೋದು ನಿಮಗೆ ಕಾಣಿಸಲ್ಲ. ಸೊ ಇದು ಕ್ಲಿನಿಕಲ್ ಇಂಪಾರ್ಟೆನ್ಸ್ ಏನಿದೆ ಹಾಗಿದ್ರೆ? ಕ್ಲಿನಿಕಲ್ ಇಂಪಾರ್ಟೆನ್ಸ್ ಆಫ್ ಅಜಿಟೇಷನ್ ಎಲ್ಲೆಲ್ಲಾಗುತ್ತೆ? ಅಪಾರ್ಟ್ ಫ್ರಮ್ ದ ಸೈಕ್ಯಾಟ್ರಿ ಯು ಮೇ ಸೀನ್ ಇನ್ ಹೈಪೋಕ್ಸಿಕ್ ಪೇಷಂಟ್ ಅಥವಾ ಯಾರಿಗೆ ಬ್ರೆತ್ಲೆಸ್ನೆಸ್ ಇರುತ್ತೆ ಅಲ್ಲಿ ನೀವು ನೋಡ್ಬೋದು. ಇನ್ ಸೈಕ್ಯಾಟ್ರಿ ಸ್ಪೆಷಲಿ ಯು ಮೇ ಸೀನ್ ಪೇಷಂಟ್ ಆ್ಯಂಗ್ಸೈಟಿ ಪೇಷಂಟಲ್ಲಿ ಇದು ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ. So hope you understand the word agitation. Next we will move on to the word anxiety. Anxiety anta andre enu? A feeling of apprehension, worry or fear associated with a perceived threat. Here you can see the word perceived threat. ಹಾಗಾದರೆ ಪರ್ಸೀವ್ಡ್ ಥ್ರೆಟ್ ಅಂತ ಅಂದರೆ ಏನು? ಪರ್ಸೀವ್ಡ್ ಥ್ರೆಟ್ ಮೀನ್ಸ್ ಅ ಪರ್ಸನ್ ಫೀಲ್ಸ್ ಆರ್ ಬಿಲೀವ್ಸ್ ದಟ್ ಸಮಥಿಂಗ್ ಈಸ್ ಡೇಂಜರಸ್ ಆರ್ ಥ್ರೆಟನಿಂಗ್ ಈವನ್ ಇಫ್ ದ ಡೇಂಜರ್ ಮೇ ನಾಟ್ ಆ್ಯಕ್ಚುಲಿ ಬಿ ಪ್ರೆಸೆಂಟ್. ಪರ್ಸನ್ ಬಿಲೀವ್ ಮಾಡ್ತಾರೆ, ಅವ್ರು ಅದನ್ನು ಬಿಲೀವ್ ಮಾಡ್ತಾರೆ ನನಗಿದ್ರಿಂದ ಥ್ರೆಟ್ ಇದೆ ಅಂತ. ಬಟ್ ಅದರಿಂದ ಅವ್ರಿಗೆ ಥ್ರೆಟ್ ಇದ್ದರೂ ಇರ್ಬೋದು ಅಥವಾ ಇಲ್ಲದೇನೂ ಇರಬಹುದು. 100% ಅದರಿಂದ ಥ್ರೆಟ್ ಇದ್ದೇ ಇದೆ ಅನ್ನೋದು ಅಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾಳೆ ಎಕ್ಸಾಮ್ ಇದೆ, ಸ್ಟೂಡೆಂಟ್ ಏನು ಫೀಲ್ ಮಾಡ್ತಾರೆ ಅಂದರೆ ನನಗೆ ಈ ಎಕ್ಸಾಮಿಂದ ನಾನು ಫೇಲ್ ಆಗೇ ಆಗ್ತೀನಿ, ಇದರಿಂದ ನನ್ನ ಪೇರೆಂಟ್ಸ್ ನನಗೆ ಹೊಡಿಬೋದು ಅಥವಾ ಟೀಚರ್ಸ್ ನನಗೆ ಹೊಡಿಬೋದು. ಆ ಒಂದು ಟೆನ್ಷನ್ ಅಥವಾ ಆ ಒಂದು ಫಿಯರಲ್ಲೇ ವರಿಡ್ ಆಗ್ತಾರೆ, ಅವರು ತುಂಬಾ ವರಿ ಮಾಡ್ತಾರೆ. ಬಟ್ ದೇ ಡೋಂಟ್ ನೋ ಅಬೌಟ್ ದ ಎಕ್ಸಾಮ್ ಯಾವ ಥರ ಆಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ. ಬಟ್ ದೇ ಆರ್ ಆ್ಯಂಟಿಸಿಪೇಟಿಂಗ್ ದ ಥ್ರೆಟ್, ದಟ್ ಈಸ್ ಕಾಲ್ಡ್ ಆ್ಯಂಗ್ಸೈಟಿ. ದೇ ಆರ್ ಆ್ಯಂಟಿಸಿಪೇಟಿಂಗ್ ದ ಥ್ರೆಟ್. ಆರ್ ಆ್ಯಂಗ್ಸೈಟಿಲಿ 2 ಥರ ಸಿಮ್ಟಮ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ದೆರ್ ಆರ್ 2 kind of symptoms in anxiety. ಒನ್ ಈಸ್ ಸೈಕೋಲಾಜಿಕಲ್ ಸಿಮ್ಟಮ್ಸ್ ಬೇರೆ ಬೇರೆ ಬರ್ತಾ ಹೋಗುತ್ತೆ, ಹಾಗೆ ಅದು ಫಿಸಿಕಲಿ ಕೂಡ ಶೋ ಆಗುತ್ತೆ. ದಟ್ ಈಸ್ ಫಿಸಿಕಲ್ ಸಿಮ್ಟಮ್ಸ್. ಫಿಯರ್ ಆಗಿರ್ಬೋದು, ರೆಸ್ಟ್ಲೆಸ್ನೆಸ್ ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಆಜಿಟೇಷನ್ ಇಟ್ ಈಸ್ ರೆಸ್ಟ್ಲೆಸ್ನೆಸ್, ಹಾಗೆ ಫಿಯರ್, ಪೂರ್ ಕಾನ್ಸಂಟ್ರೇಷನ್ ಪೇಷಂಟ್ಗೆ ಕಾನ್ಸಂಟ್ರೇಷನನ್ನು ಮಾಡೋದಕ್ಕೆ ಆಗಲ್ಲ. ದೀಸ್ ಆರ್ ಆಲ್ ಕಮಿಂಗ್ ಅಂಡರ್ ಸೈಕಾಲಜಿಕಲ್ ಸಿಮ್ಟಮ್ಸ್. ದೆನ್ ವಾಟ್ ಆರ್ ದ ಫಿಸಿಕಲ್ ಸಿಮ್ಟಮ್ಸ್? ಫಿಸಿಕಲಿ ನಮಗೆ ಯಾವುದೆಲ್ಲ ಅಪಿಯರ್ ಆಗ್ತಾ ಹೋಗುತ್ತೆ? The heart rate is going to be increased. There is tachycardia and excessive sweating. There is a sweating. ಹಾಗಿದ್ರೆ ಇನ್ಯಾವುದೆಲ್ಲ ಸಿಂಪ್ಟಮ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಹಾರ್ಟ್ ರೇಟ್ ಇನ್ಕ್ರೀಸ್ ಆಯಿತು, ಸ್ವೆಟ್ಟಿಂಗ್ ಆಯಿತು, ಹಾಗೆ ಮಸಲ್ ಟೆನ್ಷನ್ ಆಗ್ತಾ ಹೋಗುತ್ತೆ, ಹಾಗೆ ರೆಸ್ಪಿರೇಟರಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಕೂಡ ನಮಗೆ ಫಿಸಿಕಲ್ ಸಿಮ್ಟಮ್ ಆಗಿ ಪೇಷಂಟಲ್ಲಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಆ್ಯಂಗ್ಸೈಟಿ. ಆ್ಯಂಗ್ಸೈಟಿ ಈಸ್ ದ ಆ್ಯಂಟಿಸಿಪೇಷನ್ ಆಫ್ ದ ಫಿಯರ್ ಆರ್ ಅಪ್ರೆನ್ಷನ್, ವರಿ ಆರ್ ಫಿಯರ್ ಅಸೋಸಿಯೇಟೆಡ್ ವಿತ್ ಅ ಪರ್ಸೀವ್ಡ್ ಥ್ರೆಟ್. ಹಾಗಿದ್ರೆ ಫಿಯರ್ ಅಥವಾ ಆ್ಯಂಗ್ಸೈಟಿಲಿ ನೀವು ಡಿಫ್ರೆನ್ಸ್ನ ನೋಡ್ಬೋದು. ಫಿಯರ್ ಈಸ್ ಲೈಕ್
ನಾನ್ ಥ್ರೆಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವಿವಾಗ ಯಾವುದಾದ್ರೂ ಡಾರ್ಕ್ನೆಸ್ಸಿಗೆ ಹೋಗೋದಕ್ಕೆ ಹೆದರ್ತೀವಿ, ಬಿಕಾಸ್ ನಮ್ಗೆ ಗೊತ್ತಿದೆ ಡಾರ್ಕಲ್ಲಿ ಯಾವುದಾದ್ರೂ ವಸ್ತುಗಳನ್ನು ನಾವು ಏನಾದರೂ ನಮಗೆ ಅದು ಅಟ್ಯಾಕ್ ಮಾಡ್ಬೋದು ಅಥವಾ ಆ್ಯನಿಮಲ್ ಅಟ್ಯಾಕ್ ಆಗ್ಬೋದು. ಸೊ ನಾವು ಡಾರ್ಕಲ್ಲಿ ಹೋಗೋದಕ್ಕೆ ಭಯಪಡ್ತೀವಿ. ಬಟ್ ಆಂಗ್ಸೈಟಿ ಈಸ್ ನಾಟ್ ಲೈಕ್ ದಟ್. ಆಂಗ್ಸೈಟಿ ಈಸ್ ವಿ ಆರ್ anticipating the threat. So hope you understand between the difference between the anxiety and the fear. Next, coming to the word euphoria. Euphoric. ಈ ವರ್ಡ್ ಅಂತೂ ಕೇಳಿರ್ತೀರಾ. What is euphoria? An abnormal, elevated or intense feeling of happiness or well-being. An abnormally elevated or intense feeling of happiness or well-being. ಹೇಳ್ತಾರಲ್ಲ ನಮ್ಮಲ್ಲಿ ಜಾಸ್ತಿ ಹಾರಾಡ್ತಿದೆಯಾ ಅಂತ. ಸೊ ದಟ್ ಈಸ್ ಎಕ್ಸಾಕ್ಟ್ ಎಕ್ಸಾಂಪಲ್ ಆಫ್ ಯೂಪೋರಿಯಾ. ಇಲ್ಲಿ ಪೇಷಂಟ್ ಕಂಡೀಷನ್ ಯಾವ ಥರ ಇರುತ್ತೆ ಅಂದರೆ, ಹೀಸ್ ಹೈ ಆನ್ ಹಿಸ್ ಮೂಡ್. ತುಂಬಾ ಹೈ ಆಗಿರ್ತಾರೆ, ಅವ್ರನ್ನ ನಿಮಗೆ ಹಿಡಿಯೋದಕ್ಕಾಗಲ್ಲ, ತುಂಬ ಖುಷಿಯಾಗಿರ್ತಾರೆ. ಬಟ್ ದಟ್ ಈಸ್ ಇನ್ಅಪ್ರಾಪ್ರಿಯೇಟ್ ಟು ದ ಸಿಚುವೇಶನ್. ಅವರಿಗೆ ಆ ಥರ ಹ್ಯಾಪಿನೆಸ್ ಆಗೋದಕ್ಕೆ, ಆ ಯೂಪೋರಿಕ್ ಸ್ಟೇಟ್ಗೆ ಹೋಗೋದಕ್ಕೆ ಅವ್ರಿಗೆ ಯಾವುದೇ ರೀಸನ್ ಕೂಡ ಇರೋದಿಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ? ಯೂಪೋರಿಯಾ ಅಂತ ಕರಿತೀವಿ. The person who experiencing euphoria is called as euphoric. So what is the clinical importance? What is the clinical importance? Clinical importance ಏನೇನೆಲ್ಲ ಇದೆ ಆಗಿದ್ರೆ ಎಲ್ಲಿ ಕಾಣಿಸುತ್ತೆ ಅಂದರೆ, euphoria is seen in manic patients, or either hypomania or hypermania. So both in condition we can see euphoria. ಆ್ಯಂಡ್ ವಿ ಕ್ಯಾನ್ ಸಿ ಯೂಪೋರಿಯಾ ಇನ್ನೆಲ್ಲಿ ಕಾಣಿಸುತ್ತೆ ಅಂತ ಅಂದರೆ, ಸಬ್ಸ್ಟೆನ್ಸ್ ಅಬ್ಯೂಸಲ್ಲಿ. ಸಬ್ಸ್ಟೆನ್ಸ್ ಅಬ್ಯೂಸ್ ಲೈಕ್ ಆಲ್ಕೋಹಾಲಲ್ಲಿ ಕಾಣಿಸುತ್ತೆ. ಹಾಗೆ ಡ್ರಗ್ಸ್ ನೀವು ಕೇಳಿರ್ತೀರಾ. ಫಾರ್ ಎಕ್ಸಾಂಪಲ್ MDMA ಅಥವಾ ಹೆರಾಯಿನ್ ಅಥವಾ ಕೋಕೈನ್. ಸೊ ಈ ಥರ ಡ್ರಗ್ ಅಬ್ಯೂಸ್ ಯಾರೆಲ್ಲ ಮಾಡ್ತಾರೆ ಅವರಿಗೆ ಯೂಪೋರಿಯಾ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಅಡಿಕ್ಟಿವ್ ಆಗೋದು, ಆ ಹ್ಯಾಪಿನೆಸ್ನ ಫೀಲ್ ಮಾಡೋದಕ್ಕೋಸ್ಕರನೇ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗೋದು, ಅವ್ರಿಗೆ ಅಡಿಕ್ಟಿವ್ ಆಗ್ತಾ ಹೋಗೋದು. ಸೊ ಯು ಕ್ಯಾನ್ ಸೇ ದ ಯೂಪೋರಿಯಾ ಇಸ್ ಅ ಎಲಿವೇಟೆಡ್ ಆರ್ ಇಂಟೆನ್ಸ್ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಆರ್ ವೆಲ್ ಬೀಯಿಂಗ್. ಹಾಗಾದರೆ ಹ್ಯಾಪಿನೆಸ್ಗೆ ಯೂಪೋರಿಯಾಗೆ ಏನು ಡಿಫ್ರೆನ್ಸ್ ಇರುತ್ತೆ? ಸೊ ನಾರ್ಮಲ್ ಸೈಕಾಲಜಿಕಲಿ ಫಿಟ್ ಇರೋ ಪೇಷಂಟ್ಗೆ ಹ್ಯಾಪಿನೆಸ್ ಆಗುತ್ತೆ. ದೇ ಮೇ ಇನ್ ಲೈಕ್ ಅವ್ರಿಗೂ ಕೂಡ ತುಂಬ ಖುಷಿ ಆಗ್ಬೋದು, ಅವ್ರನ್ನ ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು. ಬಟ್ ದಟ್ ಈಸ್ ಫಾರ್ ಸರ್ಟನ್ ಟೈಮ್ ಪೀರಿಯಡ್. ಅಂದರೆ ಯಾವುದೇ ಒಂದು ಅವ್ರಿಗೆ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಬೇಬಿ ಆದಾಗ ಖುಷಿ ಆಗುತ್ತೆ, ಕೆಲವರು ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದಾಗ ಖುಷಿ ಆಗುತ್ತೆ. ಸೊ ದಟ್ ಈಸ್ ಅಪ್ರೋಪ್ರಿಯೇಟ್ ಟು ದ ಸಿಚುವೇಶನ್. ಅವ್ರ ಲೈಫಲ್ಲಿ ಅಷ್ಟು ಖುಷಿಯಾಗೋದಕ್ಕೆ ರೀಸನ್ ಇದೆ. ಸೊ ದೇ ಆರ್ ಎಂಜಾಯಿಂಗ್ ಇಟ್. ಬಟ್ ಹಿಯರ್ ಇನ್ ಸೈಕ್ಯಾಟ್ರಿ ಪೇಷಂಟ್ಗೆ ಖುಷಿಯಾಗಿರೋದಕ್ಕೆ ಯಾವುದೇ ರೀಸನ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಹೆಚ್ಚಿನದಾಗಿ ಯಾವುದೇ ರೀಸನ್ ಇರೋದಿಲ್ಲ. ದಟ್ ಈಸ್ inappropriate to the situation. Hope you understand the word euphoria. Next we will move on to dysphoria. It is exactly opposite to the word euphoria. Euphoria is a state of emotional discomfort, uneasiness or a dissatisfaction. It's exactly opposite to the euphoria. What patient is feeling here is uneasiness. He can't sit properly. He can't face the people. Like ಅವ್ರಿಗೆ ಎಮೋಷ್ನಲಿ ಕೂಡ ಡಿಸ್ಟರ್ಬೆನ್ಸ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅನ್ಈಸಿನೆಸ್ ಇದೆ, ಅವರು ಸೋಷಿಯಲಿ ಡಿಸ್ಕಂಫರ್ಟ್ ಇದ್ದಾರೆ. ಸೊ ಈ ಕಂಡೀಷನನ್ನು ನಾವು ಡಿಸ್ಪೋರಿಯಾ ಅಂತ ಕರಿತೀವಿ. ಹಾಗಾದರೆ ಕ್ಲಿನಿಕಲ್ ಇಂಪಾರ್ಟೆನ್ಸ್ ಏನಿದೆ ಡಿಸ್ಪೋರಿಯಾದು? ಸೊ ಕ್ಲಿನಿಕಲಿ ಯೂಪೋರಿಯಾ ಹೆಲ್ಪ್ ಅಸ್ ಟು ರೆಕಾಗ್ನೈಸ್ ಆ್ಯನ್ ಅಬ್ನಾರ್ಮಲಿ ಎಲಿವೇಟೆಡ್ ಮೂಡ್. ಡ್ಯೂರಿಂಗ್ ದ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ವಿ ಕ್ಯಾನ್ ಸಿ ದ ಪೇಷಂಟ್. ಅವ್ರ ಮೂಡ್ ಯಾವ ಥರ ಇದೆ ಅಂತ ಅಸೆಸ್ ಮಾಡುವಾಗ ನಮಗಿದು ಹೆಲ್ಪ್ ಆಗುತ್ತೆ. ಹಾಗೆ ನಾವು ಪೇಷಂಟ್ ವಿತ್ ಆಂಗ್ಸೈಟಿ, ವಿ ಕ್ಯಾನ್ ಸಿ ದ ಯೂಪೋರಿಯಾ. ಪೇಷಂಟ್ ವಿತ್ ಆಂಗ್ಸೈಟಿ ಅಥವಾ ಪೇಷಂಟ್ ವಿತ್ ಸಮ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಏನೆಲ್ಲ ಇರುತ್ತೆ ಅದರಲ್ಲಿ ಕೂಡ ನಾವು ಈ ಡಿಸ್ಪೋರಿಕ್ ಸಿಚುವೇಶನನ್ನು ನೋಡ್ಬೋದು. ಸೊ ಯೂಪೋರಿಯಾ ಆ್ಯಂಡ್ ಡಿಸ್ಪೋರಿಯಾ, ದೇ ಆರ್ ಆಪೋಸಿಟ್ ಟು ಈಚ್ ಅದರ್. So here comes the important word affect. What is affect? Affect is the observable outward expression of person's emotional state, that is called as affect. ಅಫೆಕ್ಟ್ ಅಂತಂದರೆ ಏನು? ಅಫೆಕ್ಟ್ ಈಸ್ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ದ ಅಫೆಕ್ಟ್. ಫಾರ್ ಎಕ್ಸಾಂಪಲ್ ಪೇಷಂಟ್ ಹೇಳ್ತಿರ್ತಾರೆ ನಾನು ತುಂಬ ಸ್ಯಾಡ್ ಇದ್ದೀನಿ ಅಂತ, ಬಟ್ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಏನು ಹೇಳ್ತಾ ಇರುತ್ತೆ? ದೇ ಆರ್ ವೆರಿ ಹ್ಯಾಪಿ, ಲುಕ್ಸ್ ಲೈಕ್ ದೇ ಆರ್ ಲಾಫಿಂಗ್, ಗಿಗ್ಲಿಂಗ್ ಆ್ಯಂಡ್ ಅವ್ರು ತುಂಬ ಖುಷಿಯಾಗಿರ್ತಾರೆ. ಬಟ್ ಹೀ ಈಸ್ ಟೆಲ್ಲಿಂಗ್ ದಟ್ ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ inappropriate
ಅಫೆಕ್ಟ್. ಸೈಕ್ಯಾಟ್ರಿಲಿ ಯಾವ ಥರ ನಾವು ಇದನ್ನು ನೋಡ್ತೀವಿ ಅಂತ ಅಂದರೆ, ಸೊ ಯು ಕ್ಯಾನ್ ಸೇ ದ ಪರ್ಸನ್ ಈಸ್ ಸ್ಯಾಡ್, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಹಿ ಮೇ ಶೋ ದಟ್ ಸ್ಯಾಡ್ ಫೇಸ್, ಅಥವಾ ದೆ ಮೇ ಕ್ರೈ, ದೇ ಆರ್ ಶೋವಿಂಗ್ ಅಪ್ರೋಪ್ರಿಯೇಟ್ ಎಮೋಷನ್. ಸೊ ದಟ್ ವರ್ಡ್ ಈಸ್ ಕಾಲ್ಡ್ ಆ್ಯಸ್ ಯೂಥೀಮಿಕ್ ಅಂತ ಕರೀತಾರೆ. ಸೊ ಹಿಸ್ affect is normal, that word is called as euthemic. ಸೊ ಪೇಷಂಟ್ ಅಳ್ತಾ ಇರ್ತಾರೆ, ಬಟ್ ಹೀ ಸೇ ದಟ್ ಐ ಆಮ್ ವೆರಿ ಹ್ಯಾಪಿ. ಪೇಷಂಟ್ ಹೇಳ್ತಾ ಇರ್ತಾರೆ ದಟ್ ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್, ಐ ಆಮ್ ಫೀಲಿಂಗ್ ವೆರಿ ಲೈಕ್ ನಂಗೆ ತುಂಬ ಫಿಯರ್ ಆಗ್ತಿದೆ ಅಂತ, ಬಟ್ ಹೀ ಈಸ್ ವೆರಿ ಹ್ಯಾಪಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಇನ್ಅಪ್ರೋಪ್ರಿಯೇಟ್ ಅಫೆಕ್ಟ್. ಇನ್ಅಪ್ರೋಪ್ರಿಯೇಟ್ ಅಫೆಕ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಪೇಷಂಟ್ ಮೇ ಶೋ ಸಮ್ ಲಿಟಲ್ ಎಮೋಷನ್ಸ್, ಲೈಕ್ ಅವ್ರಿಗೆ ತುಂಬ ಒಂದು ಹ್ಯಾಪಿ ಸಿಚುವೇಶನ್ ಇದೆ, ಬಟ್ ಹೀ ಈಸ್ ಜಸ್ಟ್ ಸ್ಮೈಲಿಂಗ್, ಅಥವಾ ಯೂಸಿಂಗ್ ಸಮ್ ಲೋ ಗ್ರೇಡ್ ಸೌಂಡ್ಸ್ ಲೈಕ್ ಹಾಂ ನಂಗೆ ಖುಷಿಯಾಗಿದೆ, ಅಥವಾ ನಾನು ಲಿಟಲ್ ಸ್ಮೈಲ್ ಮಾಡೋದು, ಅಥವಾ ಯಾರಾದರೂ ಒಂದು ಹ್ಯಾಪಿಯೆಸ್ಟ್ ಸಿಚುವೇಶನ್ ನಡೀತಾ ಇದೆ, ಜೋಕ್ಸ್ ನಡೀತಾ ಇದೆ, ಅಥವಾ ಏನೋ ಒಂದು ಕಾಮಿಡಿ ಸಿಚುವೇಶನ್ ನಡೀತಾ ಇದೆ, ಎಲ್ಲರೂ ನಗ್ತಾ ಇದ್ದಾರೆ, ಬಟ್ ಪೇಷಂಟ್ಗೆ ಯಾವ ಥರ ಇರುತ್ತೆ ಅಂದರೆ ಜಸ್ಟ್ ಹೀಸ್ ಲೈಕ್ ಸಿಂಪಲಾಗಿ ಸ್ಮೈಲ್ ಮಾಡ್ತಾ ಇರ್ಬೋದು. ಅಥವಾ ಯಾವುದೇ ಒಂದು ದುಃಖದ ಸಿಚುವೇಶನ್ ಇದೆ, ಅವಾಗ ಅವರು ದುಃಖನ ಲಿಟಲ್ ಬಿಟ್ ತೋರಿಸ್ಕೋಬೋದು. ಆ ಥರ ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ. ಸೊ ಎಮೋಷ್ನಲ್ ಸ್ಟೇಟ್ ಅವ್ರದ್ದು ಯಾವ ಥರ ಇದೆ, ತುಂಬಾ ಎಕ್ಸ್ಪ್ರೆಸಿವ್ ಇಲ್ಲ, ಬಟ್ ದೆರ್ ಈಸ್ ಸಮ್ ಎಮೋಷನ್. ಸೊ ಆ ಥರ ಸಿಚುವೇಶನನ್ನು ನಾವು ಬ್ಲಂಟ್ ಎಫೆಕ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ವರ್ಡ್ ಫ್ಲಾಟ್ ಅಫೆಕ್ಟ್. ತುಂಬ ಇಂಪಾರ್ಟೆಂಟ್ ವರ್ಡ್ ಇದು, ಫ್ಲಾಟ್ ಅಫೆಕ್ಟ್. ವಾಟ್ ಈಸ್ ಫ್ಲಾಟ್ ಅಫೆಕ್ಟ್ ದೆನ್? ಫ್ಲಾಟ್ ಅಫೆಕ್ಟ್ ಅಂದರೆ ದೆರ್ ಈಸ್ ನೋ ಎಕ್ಸ್ಪ್ರೆಷನ್, ದೆರ್ ಈಸ್ ನೋ ಎಮೋಷ್ನಲ್ ಸ್ಟೇಟ್. ಪೇಷಂಟ್ನ ನೀವು ನೋಡ್ತಾ ಇದ್ದರೆ ಅವ್ರು ಹ್ಯಾಪಿ ಆಗಿದ್ದಾರಾ, ಸ್ಯಾಡ್ ಆಗಿದ್ದಾರಾ, ಅಥವಾ ಅವ್ರು ಯಾವ ಥರ ಥಿಂಕ್ ಮಾಡ್ತಿದ್ದಾರೆ, ಅವ್ರ ಫೇಸಲ್ಲಿ ಯಾವುದೂ ಕೂಡ ಕಾಣಿಸೋದಿಲ್ಲ. ದೇರ್ ಈಸ್ ನೋ ಫೇಶಿಯಲ್ ಎಕ್ಸ್ಪ್ರೆಷನ್. ಇದನ್ನು ನಾವು ಫ್ಲಾಟ್ ಅಫೆಕ್ಟ್ ಅಂತ ಕರಿತೀವಿ. ಸೊ ಇದೆಲ್ಲ ನಾವು ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಮಾಡುವಾಗ ನೋಟ್ ಮಾಡಬೇಕಾಗುತ್ತೆ ಪೇಷಂಟ್ಗೆ. ಸೊ ಇದೆಲ್ಲದನ್ನು ಒಂದು ಕನ್ಕ್ಲೂಡ್ ಮಾಡಿ ಯಾವ ಡಿಸೀಸ್ ಇದೆ ಅನ್ನೋದನ್ನು ಸೈಕ್ಯಾಟ್ರಿಸ್ಟ್ ಡಯಾಗ್ನೋಸ್ ಮಾಡ್ತಾರೆ. ಸೊ ಆ್ಯಸ್ ಎ ನರ್ಸ್ ನಾವು ಕೂಡ ಪೇಷಂಟ್ಗೆ ಕೇರ್ ಮಾಡುವಾಗ ಇದೆಲ್ಲ ನಮಗೆ ಸೈಕ್ಯಾಟ್ರಿ ಯೂನಿಟಲ್ಲಿ ವರ್ಕ್ ಮಾಡುವಾಗ ಗೊತ್ತಿದ್ರೆ ನಾವು ಪೇಷಂಟನ್ನು ಹೆಚ್ಚಾಗಿ ಅಸೆಸ್ ಮಾಡ್ಬೋದು. ಸೊ ನಮಗಿದೆಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಹೌ ಟು ಡೀಲ್ ವಿತ್ ದೆಮ್. ನಾವು ಪೇಷಂಟ್ ಜೊತೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡಬೇಕು ಅದರಲ್ಲಿ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಅಫೆಕ್ಟ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ವೆರಿ ಜನರಲ್ ವರ್ಡ್, ದಟ್ ಈಸ್ ಮೂಡ್. ಮೂಡ್ ಅನ್ನೋದನ್ನು ನಾವು ಡೇ ಟು ಡೇ ಲೈಫ್, ದಿಸ್ ಇಸ್ ಒನ್ ಆಫ್ ದ ಸೈಕಾಲಜಿಕಲ್ ವರ್ಡ್. ನಾವು ಇದನ್ನು ಡೇ ಟು ಡೇ ವರ್ಡಲ್ಲಿ ನಾವು ಕೂಡ ಯೂಸ್ ಮಾಡ್ತೀವಿ. ಇವತ್ತು ನನ್ನ ಮೂಡ್ ಅಷ್ಟೊಂದು ಸರಿ ಇಲ್ಲ, ಸೊ ನನ್ನ ಫ್ರೆಂಡ್ ಮೂಡ್ ಯಾಕೋ ಇವತ್ತು ಸರಿ ಇಲ್ಲ, ತುಂಬ ಇರಿಟೇಬಲ್ ಇದ್ದಾಳೆ, ಅಥವಾ ತುಂಬ ಆಫ್ ಇದ್ದಾಳೆ, ಆ ಥರ ಯೋಚನೆ ಮಾಡ್ತಿರ್ತೀವಿ ಅಥವಾ ಹೇಳ್ತಾ ಇರ್ತೀವಿ. ಸೊ ಮೂಡ್ ಈಸ್ ಅ ಪರ್ಸನ್ ಸಸ್ಟೈನ್ಡ್ subjective emotional state. What is subjective? What patient can tell, that is subjective. What is affect? Affect is the objective data, we can see the patient, but mood is the subjective data. Patient, you may ask the patient how you are feeling now. ಆವಾಗ ಪೇಷಂಟ್ ಹೇಳ್ತಾರೆ ಐ ಆಮ್ ಫೀಲಿಂಗ್ ಓಕೆ, ಅಥವಾ ಐ ಆಮ್ ಫೀಲಿಂಗ್ ಸ್ಯಾಡ್, ಅಥವಾ ಐ ಆಮ್ ಫೀಲಿಂಗ್ ಹ್ಯಾಪಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮೂಡ್. ನಾವು ಇದನ್ನು ಎಲ್ಲಿ ಕ್ಲಿನಿಕಲ್ ಇಂಪಾರ್ಟೆನ್ಸ್ ಎಲ್ಲಿ ಅಂತ ಅಂದರೆ ಅಗೇನ್ ದ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್. ವಿ ಆರ್ ಗೋಯಿಂಗ್ ಟು ಅಸೆಸ್ ದ ಮೂಡ್ ಆಫ್ ದ ಪೇಷಂಟ್. ಸೊ ನಾವು ಅದನ್ನು ಕ್ಯಾಟಗರೈಸ್ ಮಾಡ್ಬೋದು, ಪೇಷಂಟ್ಗೆ ಯಾವ ಥರ ಮೂಡ್ ಡಿಸಾರ್ಡರ್ ಇದೆಯಾ, ಅಥವಾ ಅವ್ರು ಯಾವ ಸ್ಟೇಜಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂತ. ಅಥವಾ ಪೇಷಂಟ್ ಬರ್ಬೋದು ನಿಮ್ಮ ಹತ್ರ ಕ್ಲಿನಿಕಲ್ ಸಿನಾರಿಯೋದಲ್ಲಿ, ನನಗೆ 1 ವೀಕಿಂದ ಅಥವಾ 2 ವೀಕಿಂದ ಯಾವುದನ್ನು ನನ್ನ ಮೂಡ್ ಸರಿ ಇಲ್ಲ, ನಾನು ತುಂಬ ಆಫ್ ಅನ್ನಿಸ್ತಾ ಇದ್ದೀನಿ. ಸೊ ಈ ಥರ ಕಂಡೀಷನ್ನ ನಾವು ಅಸೆಸ್ ಮಾಡಿದಾಗ ಕ್ಲಿನಿಕಲ್ ಡಿಸಿಷನ್ನಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೂಡ್ is the what patient tell us they are feeling inside, such as happy, sad ಆಗಿರ್ಬೋದು, ಆಂಕ್ಷಿಯಸ್ ಆಗಿರ್ಬೋದು, ಆ್ಯಂಗ್ರಿ ಆಗಿರ್ಬೋದು, ಅಥವಾ ಇನ್ಸೈಡ್ ದೇ ಆರ್ ಡಿಪ್ರೆಸ್ಡ್. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಮೂಡ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಮೇಕ್ ಅ ಡಿಫ್ರೆನ್ಷಿಯೇಟ್ ಲೈಕ್ ಮೂಡ್ ಈಸ್ ವಾಟ್ ಫೀಲ್ ಇನ್ಸೈಡ್, ಅಫೆಕ್ಟ್ ಈಸ್ ವಾಟ್ ಯು ಅಬ್ಸರ್ವ್ ಔಟ್ಸೈಡ್. ಫಾರ್ ಎಕ್ಸಾಂಪಲ್ ನೀವು ಪೇಷಂಟ್ ಪೇಯ್ನ್ ಅಂತ ಹೇಳ್ತಾರೆ, ಪೇಯ್ನ್ ಈಸ್ ವಾಟ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್, ಬಟ್ ನೀವು ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡೋದು, ಒದ್ದಾಡೋದು ನೋಡ್ತೀರಲ್ಲ, ಅದನ್ನು ನೀವೇನು ಹೇಳ್ತೀರಾ, ಅದನ್ನು ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ದಟ್ ಈಸ್ ದ ಅಫೆಕ್ಟ್. Mood is what patient feels. Affect is what you are going to see in the patient. Hope you understand the word mood. Let's take the step further. We will move on to the phobia. What is phobia? Phobia is an excessive or irrational fear of particular object, situation, or an activity.
ಸೊ ದಿಸ್ ಇಸ್ ಫೋಬಿಯಾ. ಫೋಬಿಕ್ ಅಂತ ನೀವು ಕೇಳಿರ್ಬೋದು. ದೇರ್ ಆರ್ ಸೋ ಮೆನಿ ಫೋಬಿಯಾಸ್. ಸೊ ಫೋಬಿಯಾ ಅಂದರೆ ಏನು? ಯಾವುದೇ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ಅಥವಾ ಪರ್ಟಿಕ್ಯುಲರ್ ವಸ್ತುಗೆ ಅಥವಾ ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಪೇಷಂಟ್ಗೆ ಫಿಯರ್ ಬರುವಂಥದ್ದು. ಸೊ ಎಲ್ಲರೂ ಎಲ್ಲ ಟೈಮಲ್ಲಿ ಕೂಡ ನಾರ್ಮಲ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಎಲ್ಲ ಟೈಮಲ್ಲಿ ಕೂಡ ಅವರು ನಾರ್ಮಲ್ ಇರ್ತಾರೆ, ಬಟ್ ದಟ್ ಪರ್ಟಿಕ್ಯುಲರ್ ಮ್ಯಾಥ್ಸ್ ಟೀಚರ್ ಬಂದರೆ ಅವ್ರಿಗೆ ಆಂಗ್ಸೈಟಿ ಶುರು ಆಗುತ್ತೆ, ರೆಸ್ಟ್ಲೆಸ್ನೆಸ್ ಶುರು ಆಗುತ್ತೆ. ದೇ ಆರ್ ಫೋಬಿಕ್ ಟು ಮ್ಯಾಥ್ಸ್ ಟೀಚರ್. ಸೊ ಆ ಸ್ಟೇಟನ್ನು ನಾವೇನಂತ ಕರಿತೀವಿ? ಫೋಬಿಯಾ ಅಂತ ಕರಿತೀವಿ. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಫೋಬಿಯಾಸ್. ಫೋಬಿಯಾ ಇರೋ ಸಿಂಪ್ಲಿ ಪೇಷಂಟ್ಗೆ ಫೋಬಿಯಾ ಇದೆ ಅನ್ನೋದು ಕನ್ಸರ್ನ್ ಅಲ್ಲ, ಬಟ್ ಫೋಬಿಕ್ ಸಿಚುವೇಷನಲ್ಲಿ ಪೇಷಂಟ್ಗೆ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ. ಆ ಒಂದು ಸ್ಟೇಟ್ ಏನಿದೆಯಲ್ಲ ಅದು ಕ್ಲಿನಿಕಲಿ ತುಂಬ ಕನ್ಸರ್ನ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಸೈನೋಫೋಬಿಯಾ ಇದೆ. ವಾಟ್ ಈಸ್ ಸೈನೋಫೋಬಿಯಾ? ಸೈನೋಫೋಬಿಯಾ ಅಂತ ನೀವು ಕೇಳಿರ್ಬೋದು. ಫಾರ್ ಎಕ್ಸಾಂಪಲ್, ಇಟ್ಸ್ ಅ ಡಾಗ್ ರಿಲೇಟೆಡ್. ಕೆಲವರಿಗೆ ಡಾಗ್ಸ್ ಅಂದರೆ ಆಗಲ್ಲ, ತುಂಬಾ ಭಯ ಪಡ್ತಾರೆ. ಚಿಕ್ಕ ನಾಯಿ ಮರಿ ಬಂದರೂ ಕೂಡ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರೇನಾದರೂ ಡೇ ಟು ಡೇ ವರ್ಕಿಗೆ ಹೋಗೋ ಜಾಗದಲ್ಲಿ ಡಾಗ್ಸ್ ಇತ್ತು ಅಂದರೆ, ಅಥವಾ ಡೇ ಟು ಡೇ ಒಂದು ಜಾಗ್ ಮಾಡೋ ಜಾಗದಲ್ಲಿ ಡಾಗ್ಸ್ ಇತ್ತು ಅಂದರೆ, ದೇ ಕೆನಾಟ್ ಗೋ ಫಾರ್ ಎ ಸಿಂಪಲ್ ವಾಕ್. ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಕೂಡ ಭಯ ಆಗುತ್ತೆ. ಅವರು ಡ್ಯೂಟಿಗೆ ಹೋಗುವಾಗ ಕೂಡ ಅವರು ಯೋಚನೆ ಮಾಡ್ತಾರೆ ಯಾವ ಥರ ಹೋಗಲಿ ಅಂತ. ಸೊ ಆ ಪೀರಿಯಡ್ ಏನಿರುತ್ತಲ್ಲ ಅವ್ರಿಗೆ ತುಂಬಾ ರೆಸ್ಟ್ಲೆಸ್ ಆಗಿರುತ್ತೆ. ಮೆಂಟಲಿ ದೇ ಆರ್ ಲೈಕ್ ತುಂಬಾ ಸಫರ್ ಪಡ್ತಾರೆ. ಸೊ ಇದು ಕ್ಲಿನಿಕಲ್ ಇಂಪಾರ್ಟೆನ್ಸ್ ಆಫ್ ದ ಫೋಬಿಯಾ. ಹಾಗಿದ್ರೆ ಇನ್ಯಾವುದೆಲ್ಲ ಫೋಬಿಯಾಸ್ ಇದೆ ಅಂತ ನೋಡೋಣ. There are so many phobias. I'm just naming few. The nosocomial phobia. It's a fear of the hospitals. ಕೆಲವರಿಗೆ ಹಾಸ್ಪಿಟಲ್ ಅಂದರೆ ತುಂಬಾ ಭಯ ಇರುತ್ತೆ. ನೀವು ಕೇಳಿರ್ಬೋದು, ನೀವು ಹೇಗೆಲ್ಲ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀರಾ, ನಂಗೆ ಹಾಸ್ಪಿಟಲ್ ಸ್ಮೆಲ್ ಅಂದ್ರೇ ಆಗಲ್ಲ, ನಂಗೆ ಹಾಸ್ಪಿಟಲ್ಗೆ ಹೋಗೋದು ಅಂದ್ರೇ ಆಗಲ್ಲ ಅಂತ. ಸೊ ಅನದರ್ ಒನ್ ಎಕ್ಸಾಂಪಲ್ ಈಸ್, ವಿ ಕ್ಯಾನ್ ಸಿ ಸಮ್ ನರ್ಸಿಂಗ್ ಸ್ಟೂಡೆಂಟ್ಸ್ ಯಾವುದಾದ್ರೂ ಪ್ರೊಸೀಜರ್ ಮಾಡುವಾಗ ತಲೆ ತಿರುಗಿ ಬಿದ್ದುಬಿಡ್ತಾರೆ. ದಟ್ ಈಸ್ ಯಾವುದಾದ್ರೂ ಬ್ಲಡ್ ನೋಡಿದ್ರೆ ಹೆದರ್ಕೊತಾರೆ. ದಟ್ ಈಸ್ ಹಿಮೋಫೋಬಿಯಾ. ನಮ್ಮ ಫ್ರೆಂಡ್ ಕೂಡ ಒಬ್ಬರು ಫಸ್ಟ್ ಇಯರಲ್ಲಿ ಬ್ಲಡ್ ನೋಡಿದಾಗ ಅವರು ತಲೆ ತಿರುಗಿ ಬಿದ್ದಿದ್ರು. ಫಸ್ಟ್ ಡೇ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲೇ ಕೂಡ ತಲೆ ತಿರುಗಿ ಬಿದ್ದಿದ್ರು. ಸೊ ದಟ್ ಈಸ್ ಹಿಮೋಫೋಬಿಯಾ, ಫಿಯರ್ ಆಫ್ ಬ್ಲಡ್. ಹಾಗೆ ಆಕ್ರೋಫೋಬಿಯಾ ಇರುತ್ತೆ, ಫಿಯರ್ ಆಫ್ ಹೈಟ್ಗೆ ಹೋದರೆ ಕೆಲವರಿಗೆ ಆಗಲ್ಲ. ಕ್ಲಸ್ಟ್ರೋಫೋಬಿಯಾ ಇರುತ್ತೆ, ಕೆಲವರಿಗೆ ಲಿಫ್ಟಲ್ಲಿ ಹೋಗೋದಕ್ಕಾಗಲ್ಲ, ಯಾಕಂದರೆ ದಟ್ ಈಸ್ ಕ್ಲೋಸ್ಡ್ ಸರ್ಫೇಸ್ ಇರುತ್ತೆ. ಹಾಗಾಗಿ ಕೆಲವೊಂದು ಆಟಗಳನ್ನ ಆಡುವಾಗ ಜಾಯಿಂಟ್ ವೀಲ್ ಆಗಿರ್ಬೋದು, ಈ ಥರ ಎಲ್ಲ ಆಕ್ರೋಫೋಬಿಯಾ ಇದ್ದವ್ರಿಗೆ ಈ ಥರ ಆಟಗಳನ್ನ, ಗೇಮ್ಸ್ಗಳನ್ನ ಆಡೋದಕ್ಕೆ ಆಗಲ್ಲ. ಸೊ this is all about phobia. Very important word. ಪೂರಾ ಸೈಕ್ಯಾಟ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಿಬರುವಂಥ ವರ್ಡ್. ವಾಟ್ ಈಸ್ ಡೆಲ್ಯೂಷನ್? ಆರ್ ಜೆನ್ಸಿ ವರ್ಡಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ಡೆಲಿಲ್ಯೂ. ವಾಟ್ ಈಸ್ ಡೆಲಿಲ್ಯೂ? ದ ಡೆಲ್ಯೂಷನ್ ಈಸ್ ಅ ಫಿಕ್ಸ್ಡ್ ಫಾಲ್ಸ್ ಬಿಲೀಫ್ ದಟ್ ಈಸ್ ಫರ್ಮ್ಲಿ ಹೆಲ್ಡ್ ಡಿಸ್ಪೈಟ್ ಎವಿಡೆನ್ಸ್ ಟು ದ ಕಾಂಟ್ರರಿ. ಸೊ ದಿಸ್ ಈಸ್ ಕಾಲ್ಡ್ ಡೆಲ್ಯೂಷನ್. ಸೊ ನಾವು ಕಾಮನ್ ಆಗಿ ಇವಾಗ ಜೆನ್ಸಿ ವರ್ಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಯೂಸ್ ಮಾಡ್ತಾನೆ ಇರ್ತಾರೆ ಡೆಲಿಲ್ಯೂ. ವಾಟ್ ಈಸ್ ಡೆಲಿಲ್ಯೂ? ಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಅಥವಾ ಹುಡುಗಿ ಅಥವಾ ಹುಡುಗ ಏನು ಯೋಚನೆ ಮಾಡ್ತಾರೆ, ಸೊ ಶಿ ಈಸ್ ಲವಿಂಗ್ ಮೀ, ಶಿ ಈಸ್ ಆ್ಯಕ್ಚುಲಿ ಟ್ರೂಲಿ ಇನ್ ಲವ್ ವಿತ್ ಮೀ. ಸೊ ಈ ಥರ ಒಂದು ಥಾಟ್ಸ್ ಇಟ್ಕೊಂಡಿರ್ತಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ, ದಟ್ ಮೇ ಬಿ ನಾಟ್ ಟ್ರೂ. ಆ ಥರ ಒಂದು ಫೀಲಿಂಗ್ ಅಪೋಸಿಟ್ ಪರ್ಸನಲ್ಲಿ ಇಲ್ಲದೇ ಇರ್ಬೋದು. ಸೊ ದಟ್ ಸ್ಟೇಜ್ನ ನಾವು ಡೆಲ್ಯೂಷನ್ ಅಂತ ಕರಿತೀವಿ. ಬಟ್ ಇನ್ ಸೈಕ್ಯಾಟ್ರಿ ಸೇಮ್ ಥಿಂಗ್, ಬಟ್ ಇಟ್ಸ್ ವೆರಿ ಸೀರಿಯಸ್. ಪೇಷಂಟ್ ಈಸ್ ಬಿಲೀವಿಂಗ್ ದಟ್ ಹೀ ಈಸ್ ಲೈಕ್ ಅನ್ಯೂಶುವಲ್ ಬಿಲೀಫ್. ಅವ್ರು ತುಂಬ ಬಲವಾಗಿ ನಂಬ್ತಾ ಇದ್ದಾರೆ. ಸೊ ಅದು ಫಾಲ್ಸ್ ಬಿಲೀಫ್, ಅದು ಬೇರೆ ಎಲ್ಲರಿಗೂ ಕೂಡ ಅದು ಫಾಲ್ಸ್ ಆಗಿದೆ, ಬಟ್ ಪೇಷಂಟ್ಗೆ ಮಾತ್ರ ಅದು ಟ್ರೂ ಟು ಡೆತ್ ಅಂತ ಹೇಳ್ತಾರಲ್ಲ, ಅಷ್ಟು ಬಲವಾಗಿ ಅದನ್ನು ಅವರು ನಂಬಿರ್ತಾರೆ. ಸೊ ನೀವು ಹೇಳಿದರೂ ಕೂಡ ಅವ್ರಿಗೆ ಅದು ಅರ್ಥ ಆಗಲ್ಲ. ಸೊ ಎಕ್ಸಾಂಪಲ್, ಪೇಷಂಟ್ ಥಿಂಕ್ ಮಾಡ್ತಾ ಇರ್ತಾರೆ ದಟ್ ಸಂಬಡಿ ಈಸ್ ಫಾಲೋಯಿಂಗ್ ಮೀ. ಅವರು ನನ್ನನ್ನು ಸಾಯಿಸೋದಕ್ಕೆ ಬರ್ತಾ ಇರೋದು, ಅವ್ರು ನಂಗೆ ಫಾಲೋ ಮಾಡ್ತಿರೋದು ಏನಕ್ಕೆ ಅಂದರೆ ಸಾಯಿಸೋದಕ್ಕೇ ಬರ್ತಾ ಇರೋದು. ಅಥವಾ ಅವರು ಈ ಥರ ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಟಿ ವಿ ನೋಡ್ತಿರ್ತಾರೆ ಅಂದ್ಕೊಳ್ಳಿ, ಅವಾಗ ಅಂತಿರ್ತಾರೆ ಈ ಟಿ ವಿ ಚಾನಲ್ ಅವರು ನನಗೇನೋ ಮೆಸೇಜ್ ಕೊಡ್ತಾ ಇದ್ದಾರೆ. ಅಥವಾ ಕೆಲವೊಂದು ಕ್ರೈಮ್ಸ್ಗಳನ್ನ ಮಾಡ್ತಾ ಇರ್ಬೋದು.
ಅಥವಾ ಕೆಲವೊಂದು ಏನೋ ಒಂದು ಆ್ಯಂಟಿ ನ್ಯಾಷನಲ್ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನೀವು ಇಂಟ್ರಾಗೇಟ್ ಮಾಡಿದಾಗ ಹೀ ಈಸ್ ಟೆಲಿಂಗ್ ಐ ಆಮ್ ಚೂಸನ್, ನಾನು ದೇವರಿಂದ ಚೂಸನ್. ಸೊ ನಾನು ಸೊಸೈಟಿಯಲ್ಲಿರುವಂತಹ ಒಂದು ಕೆಟ್ಟ ಜನರನ್ನ ಎಲ್ಲರನ್ನೂ ತೆಗಿತಾ ಇದ್ದೀನಿ, ಯಾಕಂದರೆ ನಾನು ಚೂಸನ್, ನನಗೆ ದೇವ್ರು ಕೊಟ್ಟಿರೋವಂಥ ಒಂದು ವರ ಇದು. ಸೊ ದೇವರೇ ನನ್ನಲ್ಲಿದ್ದಾನೆ, ದೇವ್ರು ಹೇಳಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಥವಾ ಕೆಲವರು ತುಂಬ ಒಳ್ಳೆ ಪ್ರಚಾರಗಳನ್ನ ಮಾಡ್ತಿರ್ತಾರೆ, ಅಥವಾ ಒಳ್ಳೊಳ್ಳೆ ವಿಷಯಗಳನ್ನ ಜನರಿಗೆ ಹೇಳೋಕ್ಕೆ ನೋಡ್ತಾ ಇರ್ತಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವ್ರು ಹೇಳ್ತಾರೆ, ಇದು ನಾನು ಹೇಳ್ತಾ ಇಲ್ಲ, ದೇವ್ರು ಹೇಳಿಸ್ತಾ ಇರೋದು. ನನ್ನ ಮೆಮೊರಿ ಕಾರ್ಡ್ ಮೈಂಡ್ ಒಳಗಡೆ, ಬ್ರೈನ್ ಒಳಗಡೆ ಚಿಪ್ನ ಯಾರೋ ಇನ್ಸರ್ಟ್ ಮಾಡಿದ್ದಾರೆ, ಸೊ ಅವ್ರು ಹೇಳ್ತಾ ಇರೋದು ಇದು ಅಂತ ಪೇಷಂಟ್ ರಿಪೀಟೆಡ್ ಆಗಿ ಹೇಳ್ತಾನೆ ಇರ್ತಾರೆ. ಸೊ ಒನ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಕ್ಲಿನಿಕಲ್ ಪೋಸ್ಟಿಂಗ್ ಅಟ್ ನಿಮಾನ್ಸ್, ಒನ್ ಪೇಷಂಟ್ ವಾಸ್ ದೇರ್, ಶಿ ಈಸ್ ಟೆಲಿಂಗ್ ದಟ್ ನನ್ನ ಬ್ರೈನ್ ಒಳಗಡೆ ಚಿಪ್ಪನ್ನು ಹಾಕಿದ್ದಾರೆ, ಯಾರೋ ಒಬ್ಬರು ನನ್ನ ಬ್ರೈನ್ ಒಳಗಡೆ ಚಿಪ್ಪನ್ನ ಹಾಕಿದ್ರು, ನಾನು ಕೆಳಗಡೆ ಬಿದ್ದಿದ್ದೆ, ಆ ಟೈಮಲ್ಲಿ ಯಾರೋ ಒಬ್ಬರು ನನ್ನ ಬ್ರೈನ್ ಒಳಗಡೆ ಚಿಪ್ಪನ್ನ ಹಾಕಿ ಹೋಗಿದ್ದಾರೆ. ಸೊ ಅವ್ರು ಏನು ಹೇಳ್ತಿದ್ದಾರಲ್ಲ ಅದನ್ನು ನನ್ನ ಬಾಡಿ ಮಾಡ್ತಿದೆ, ಸೊ ಇದು ನಾನು ಮಾಡ್ತಿರೋದಲ್ಲ ಅಂತ. ಇದನ್ನು ನಾವು ಡೆಲ್ಯೂಷನ್ ಅಂತ ಕರಿತೀವಿ. ವಾಟ್ ಈಸ್ ದ ಎಕ್ಸಾಂಪಲ್ಸ್ ಆಫ್ ಡೆಲ್ಯೂಷನ್? There are so many types of delusions we are seeing here. You can see delusion. First one is delusion of persecution, persecutory delusion. Here patient is thinking that somebody is following him, someone is following him, ಬಟ್ ಯಾರೂ ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರಲ್ಲ. ಬಟ್ ಪೇಷಂಟಿಗೆ ಮಾತ್ರ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರುತ್ತೆ, ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ, ಯಾರೋ ನನ್ನ ಹಿಂದೆ ಬಿದ್ದಿದ್ದಾರೆ. ಸೊ ಇದನ್ನು ನಾವು ಪರ್ಸಿಕ್ಯೂಟರಿ ಡೆಲ್ಯೂಷನ್ ಅಂತ ಕರಿತೀವಿ. ಹಿಯರ್ ಕಮ್ ನೆಕ್ಸ್ಟ್ ಒನ್ ಈಸ್ ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ, ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ. ಹಾಗಿದ್ರೆ ಏನು? ಇಲ್ಲಿ ಪೇಷಂಟ್ ಏನು ಥಿಂಕ್ ಮಾಡ್ತಿದ್ದಾರೆ ಅಂದರೆ, ಪೇಷಂಟ್ ಈಸ್ ಥಿಂಕಿಂಗ್ ದಟ್ ಹೀ ಈಸ್ ದ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್, ಹೀ ಈಸ್ ದ ಪವರ್ಫುಲ್ ಮ್ಯಾನ್ ಇನ್ ದ ವರ್ಡ್. ಅವ್ರಿಗೆ ತುಂಬಾ ನನಗೆ ಸ್ಟ್ರೆಂತ್ ಇದೆ, ನಾನು ತುಂಬಾ ಪವರ್ಫುಲ್, ನನಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ, ಯಾರು ನಾನು ಮ್ಯಾಜಿಕ್ ಮಾಡ್ಬೋದು, ಈ ಥರ ಎಲ್ಲ ಗ್ರ್ಯಾಂಡಿಯೋಸ್ ಥಿಂಕಿಂಗ್ ಇರುತ್ತೆ ಅವ್ರಿಗೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ. ನೆಕ್ಸ್ಟ್ ಈಸ್ ಡೆಲ್ಯೂಷನ್ ಆಫ್ ರೆಫರೆನ್ಸ್. ವಾಟ್ ಈಸ್ ಡೆಲ್ಯೂಷನ್ ಆಫ್ ರೆಫರೆನ್ಸ್? Patient is thinking that somebody is giving message to him. Like for example, ಅವರೇನಾದ್ರು ಟಿ ವಿ ವಾಚ್ ಮಾಡ್ತಿದ್ದಾರೆ ಅಂತ ಅಂದರೆ, ಒಂದು ನ್ಯೂಸ್ ನೋಡ್ತಿದ್ದಾರೆ ಅಂತ ಅಂದರೆ, ದ ಟಿ ವಿ ಆ್ಯಂಕರ್ ಈಸ್ ಗಿವಿಂಗ್ ದ ಸಿಗ್ನಲ್ ಟು ಹಿಮ್, she is giving the signal to him. So this is called as delusion of reference. Next one is delusion of control. What is delusion of control? Somebody is controlling him. Patient is telling that I'm not moving my hand, somebody is moving. ಯಾರೋ ಬೇರೆಯವ್ರು ನನ್ನ ಹ್ಯಾಂಡನ್ನು ಮೂವ್ ಮಾಡ್ತಿದ್ದಾರೆ, ಯಾರೋ ಬೇರೆಯವ್ರು ನನ್ನನ್ನು ಹೋಗದೇ ಇರೋ ಆ ಜಾಗಕ್ಕೆ ಹೋಗದೇ ಇರೋಗೆ ತಡೀತಿದ್ದಾರೆ, ಯಾರೋ ನನ್ನನ್ನು ಪುಲ್ ಮಾಡ್ತಿದ್ದಾರೆ, ಯಾರೋ ನನ್ನನ್ನು ಕಂಟ್ರೋಲ್, ನನ್ನ ಮೂಮೆಂಟ್ಸ್ನ, ನನ್ನ ಬಿಹೇವಿಯರ್ನ, ಥಾಟ್ಸ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಡೆಲ್ಯೂಷನ್ ಆಫ್ ಕಂಟ್ರೋಲ್. ಫಿಫ್ತ್ ಒನ್ ಈಸ್ ಡೆಲ್ಯೂಷನ್ ಆಫ್ jealousy. What is delusion of jealousy? Here the patient is thinking that her or his partner is unfaithful or not loyal to me. ಅವ್ರು ಏನು ಅನ್ಕೋತಿದ್ದಾರೆ, ನನ್ನ ಪಾರ್ಟ್ನರ್ ನನಗೆ ಚೀಟ್ ಮಾಡ್ತಾ ಇದ್ದಾರೆ, ನೋ ಲಾಯಲ್ಟಿ, ಇವಳು ನನಗೆ ಲಾಯಲ್ ಇಲ್ಲ, ಅಥವಾ ನನ್ನ ಹೆಂಡತಿ ನನಗೆ ಲಾಯಲ್ ಇಲ್ಲ, ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿದ್ದಾಳೆ ಅಂತ ಅನ್ಕೋತಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ. ಶಿ ಈಸ್ ಲಾಯಲ್. ಅವ್ರಿಗೆ ಯಾವುದೇ ಎವಿಡೆನ್ಸ್ ಇಲ್ಲ ಅಲ್ಲಿ ಶಿ ಈಸ್ ನಾಟ್ ಲಾಯಲ್ ಅಂತ. ಬಟ್ ಪೇಷಂಟ್ ಈಸ್ ಥಿಂಕಿಂಗ್ ದಟ್ ಶಿ ಈಸ್ ನಾಟ್ ಫೇತ್ಫುಲ್. ಇದಕ್ಕೆ ಇನ್ನೊಂದು ವರ್ಡ್ ಕೂಡ ಇದೆ ಸಿಮಿಲರ್ ಆಗಿ, ಇನ್ಫೆಡಿಲಿಟಿ, ಡೆಲ್ಯೂಷನ್ ಆಫ್ ಇನ್ಫೆಡಿಲಿಟಿ, ಡೆಲ್ಯೂಷನ್ ಆಫ್ ಇನ್ಫೆಡಿಲಿಟಿ ಅಂತ ಕೂಡ ಕರೀತಾರೆ. ಆಲ್ಮೋಸ್ಟ್ ದೇ ಬೋತ್ ಆರ್ ಸೇಮ್ ಮೀನಿಂಗ್, ದೇ ಬೋತ್ ಹ್ಯಾವ್ ಸೇಮ್ ಮೀನಿಂಗ್. ಸೊ ನೆಕ್ಸ್ಟ್ ವರ್ಡ್ ಈಸ್ erotomanic delusion. What is erotomanic delusion? Here the patient thinks that he has secret girlfriend, secret love. He has secret love with some celebrity, ಪೇಷಂಟ್ ಏನು ಹೇಳ್ಬೋದು, ನನಗೆ ದೀಪಿಕಾ ಪಡ್ಕೋನ್ ಜೊತೆ ರಿಲೇಷನ್ಶಿಪ್ ಇದೆ, ವಿ ಆರ್ ಇನ್ ರಿಲೇಷನ್ಶಿಪ್, ಸೀಕ್ರೆಟ್ ಇದು ಯಾರಿಗೂ ಕೂಡ ಗೊತ್ತಿಲ್ಲ, ಈ ಥರ ಪೇಷಂಟ್ ಅನ್ಕೋತಿದ್ದಾರೆ. ಯಾವುದೋ ಹೀರೋಯಿನ್ ಜೊತೆ ಆಗಿರ್ಬೋದು, ಅಥವಾ ಯಾವುದೋ ದೊಡ್ಡ ವ್ಯಕ್ತಿಗಳ ಜೊತೆ ಆಗಿರ್ಬೋದು, ನನಗೆ ಸೀಕ್ರೆಟ್ ರಿಲೇಷನ್ಶಿಪ್ ಇದೆ ಅಂತ ಪೇಷಂಟ್ ಅನ್ಕೋತಿದ್ದಾರೆ. ಸೊ ದಟ್ ಈಸ್ ಎರೋಟೋಮ್ಯಾನಿಕ್ ಡೆಲ್ಯೂಷನ್. ಬಟ್ ಪ್ರಾಕ್ಟಿಕಲಿ ದೇ ಬೋತ್ ಆರ್ ನಾಟ್ ಕನೆಕ್ಟೆಡ್. ಅವರು ಪ್ರಾಕ್ಟಿಕಲಿ ಒಬ್ರಿಗೊಬ್ರಿಗೆ ಗೊತ್ತೇ ಇರೋದಿಲ್ಲ. ಆ ಥರ ಸಿಚುವೇಶನನ್ನು ನಾವು ಎರೋಟೋಮ್ಯಾನಿಕ್ ಡೆಲ್ಯೂಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಸೊಮ್ಯಾಟಿಕ್ ಡೆಲ್ಯೂಷನ್. ವಾಟ್ ಈಸ್ ಸೊಮ್ಯಾಟಿಕ್ ಡೆಲ್ಯೂಷನ್? Somatic delusion is a patient think that somebody removed my organ. ನಾನು ಮಲ್ಕೊಂಡಿದ್ದೆ, ಯಾರೋ ನನ್ನ ಹೊಟ್ಟೆ ತೆಗೆದುಬಿಟ್ಟಿದ್ದಾರೆ, ಅಥವಾ ನನ್ನ ಹೊಟ್ಟೆಯಲ್ಲಿ ಕಿಡ್ನಿನ ಯಾರೋ ತೆಗೆದಿದ್ದಾರೆ,
ಅಥವಾ ಯಾರೋ ಯಾವುದನ್ನು ರೀಪ್ಲೇಸ್ ಮಾಡಿದ್ದಾರೆ, ನನ್ನ ಬಾಡಿ ಒಳಗಡೆ ಯಾರೋ ರೀಪ್ಲೇಸ್ಮೆಂಟ್ ನಡೆದಿದೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಸೊಮ್ಯಾಟಿಕ್ ಡೆಲ್ಯೂಷನ್. ದ ಏಯ್ತ್ ಒನ್ ಈಸ್ ನಿಹಿಲಿಸ್ಟಿಕ್ ಡೆಲ್ಯೂಷನ್. ಇಲ್ಲಿ ಪೇಷಂಟ್ ಏನು ಥಿಂಕ್ ಮಾಡ್ತಿದ್ದಾರೆ, ನೋ ಲೈಫ್, ನೋ ಬಾಡಿ, ಅಥವಾ ನನ್ನ ಬಾಡಿಲಿ ಬ್ಲಡ್ಡೇ ಇಲ್ಲ, ನೋ ಬ್ಲಡ್ ಇನ್ ಮೈ ಬಾಡಿ, ಪೂರ ಏನೂ ಇಲ್ಲ, ಎಲ್ಲ ಮುಗ್ದೋಗಿದೆ, ಈ ಥರ ಥಾಟ್ಸ್ನ ಇಟ್ಕೊಂಡಿರ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ನಿಹಿಲಿಸ್ಟಿಕ್ ಡೆಲ್ಯೂಷನ್. ಇದೆಲ್ಲ ಸ್ಟೂಡೆಂಟ್ಸ್, ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ ಸೈಕ್ಯಾಟ್ರಿ ಯೂನಿಟಲ್ಲಿ ಯಾವತ್ತೂ ವರ್ಕೇ ಮಾಡಿಲ್ಲ ಅಂತಂದರೆ ನಿಮಗಿದು ಈ ಥರನೂ ಇರುತ್ತಾ ಅನಿಸ್ಬೋದು. ಬಟ್ ವೆನ್ ಯು ಆರ್ ಪೋಸ್ಟೆಡ್ ಟು ಸೈಕ್ಯಾಟ್ರಿಕ್ ಯೂನಿಟ್, ವೆನ್ ಯು ಆರ್ ಅಸೆಸ್ಸಿಂಗ್ ದ ಪೇಷಂಟ್, ಕೇಸ್ ಸ್ಟಡಿ ಮಾಡುವಾಗ 100% ಪೇಷಂಟ್ ಇದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅದನ್ನೇ ಬುಕ್ಕಲ್ಲಿ ಕೂಡ ಕೊಟ್ಟಿರೋದು. ಪೇಷಂಟ್ ಏನು ಹೇಳ್ತಾರೋ ಅದೇ ಥಿಯರಿ ಆಗಿರೋದು. 100% ಇದೇ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾರೆ. So delusion of guilt or sin. What is delusion of guilt or sin? This is called, like patient is telling that ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಗಿಲ್ಟಲ್ಲಿದ್ದೀನಿ, ನನಗೆ ದೊಡ್ಡ ಪನಿಷ್ಮೆಂಟ್ ಆಗೋದಿದೆ ಅಥವಾ ಆಗಬೇಕು ಅಂತ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸಂಬಡಿ ಮೇ ಟೆಲ್ ದಟ್ ನಾನು ಒಬ್ಬರಿಗೆ ಮೋಸ ಮಾಡಿಬಿಟ್ಟಿದ್ದೀನಿ, ನನಗೆ ದೊಡ್ಡ ಪಾಪ ಸುತ್ತಕೊಂಡಿದ್ದೆ, ನನಗೆ ಪನಿಷ್ಮೆಂಟ್ ಆಗಬೇಕು ಅಂತ. ಬಟ್ ಅವ್ರು ಯಾವುದೇ ರೀತಿ ಆ ಥರ ಪಾಪ ಆಗಲಿ ಅಥವಾ ಯಾವುದೇ ರೀತಿ ಕ್ರೈಮ್ ಆಗಲಿ ಅವರು ಮಾಡಿರೋದಿಲ್ಲ. So this is called as guilt or sin delusion. Next one is, here comes the common delusion, that is poverty delusion. ನಿಮ್ಮ ಫ್ರೆಂಡ್ ಹೇಳ್ತಾ ಇರ್ಬೋದು, ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಮಗ, ನನ್ನ ಹತ್ರ ದುಡ್ಡೇ ಇಲ್ಲ ಮಚ್ಚ ಅಂತ. ಅಂದರೆ ದಟ್ ಈಸ್ ನಾರ್ಮಲ್ ಥಿಂಗ್ ವಿ ಆರ್ ಆಲ್ ಸೇಯಿಂಗ್. ಬಟ್ ಪೇಷಂಟ್ ಈಸ್ ಟೆಲ್ಲಿಂಗ್ ದಟ್ ನನ್ನ ಪ್ರಾಪರ್ಟಿ ಎಲ್ಲನೂ ನಾಶ ಆಗಿ ಹೋಗಿದೆ, ಯಾರೋ ಅದನ್ನು ಕದ್ದು ಬಿಟ್ಟಿದ್ದಾರೆ, ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ಆಗಿಬಿಟ್ಟಿದೆ ನಂದು, ನಾನು ಎಲ್ಲ ಮಾಡಿಟ್ಟಿದ್ದ ಆಸ್ತಿ ಪಾಸ್ತಿ ಎಲ್ಲನೂ ಹೋಗಿದೆ. ಬಟ್ ರಿಯಾಲಿಟಿಲಿ ಯಾವುದು ಕೂಡ ಹೋಗಿರೋದಿಲ್ಲ. ರಿಯಾಲಿಟಿಲಿ ಅವರು ಪಾವರ್ಟಿಲಿ ಇರೋದಿಲ್ಲ. ಅವ್ರಿಗೆ ಯಾವುದೇ ಬ್ಯಾಂಕ್ ಚೆಕ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಆಸ್ತಿ ಯಾವುದನ್ನು ನೋಡಿದ್ರೂ ಕೂಡ ಎಲ್ಲವೂ ಮೊದಲಿದ್ದಾಗೇ ಇರುತ್ತೆ. ಬಟ್ ಹಿ ಬಿಲೀವ್ಸ್ ದಟ್ ಹಿ ಲಾಸ್ಟ್ ಎವ್ರಿಥಿಂಗ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪಾವರ್ಟಿ ಡಿಲ್ಯೂಷನ್. So hope you understand the concept of delusion and important examples of delusion. ಹಾಗಿದ್ರೆ ನಾವು ಕ್ಲಿನಿಕಲ್ ಸಿನಾರಿಯೋದಲ್ಲಿ ಡೆಲ್ಯೂಷನನ್ನು ಎಲ್ಲೆಲ್ಲಿ ನೋಡ್ತೀವಿ? ವಿ ಮೇ ಸೀನ್ ಡೆಲ್ಯೂಷನ್ ಇನ್ ಡಿಪ್ರೆಸಿವ್ ಡಿಸಾರ್ಡರ್ಸಲ್ಲಿ ನೋಡ್ತೀವಿ, ಹಾಗೆ ಮೇನಿಕ್ ಡಿಸಾರ್ಡರ್ಸಲ್ಲಿ ನೋಡ್ತೀವಿ, ಮೇನಿಯಾದಲ್ಲಿ, ಹಾಗೆ ಸ್ಕೀಝೋಫೇನಿಯಾದಲ್ಲಿ ಕೂಡ ನೋಡ್ತೀವಿ. ಹಾಗೆ ಸಬ್ಸ್ಟೆನ್ಸ್ ಅಬ್ಯೂಸ್ ಲೈಕ್ ಆಲ್ಕೋಹಾಲ್ ವಿತ್ಡ್ರಾಲ್ ಆಗಿರ್ಬೋದು, ಅಥವಾ ಸಮ್ ನ್ಯೂರೋಟಿಕ್ ಕಂಡೀಷನ್ಸಲ್ಲಿ ಕೂಡ ಡೆಲ್ಯೂಷನ್ಸನ್ನು ನೋಡ್ತಾ ಹೋಗ್ತೀವಿ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಡೆಲ್ಯೂಷನ್ ಆ್ಯಂಡ್ ಸಮ್ ಎಕ್ಸಾಂಪಲ್ ಆಫ್ ಡೆಲ್ಯೂಷನ್ಸ್. ಟಾಪಿಕ್ ದಟ್ ಈಸ್ hallucination, delusion and illusions. These three are very important topic in the psychiatry. So what is hallucination? Hallucination is a sensory perception ಎಕ್ಸ್ಪೀರಿಯನ್ಸ್ಡ್ ವಿತೌಟ್ ಅನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಯಾವುದೇ ಸ್ಟಿಮ್ಯುಲೈ ಇಲ್ಲದೇ ನಾವು ಸೆನ್ಸ್ ಮಾಡೋವಂಥದ್ದು, ಅದನ್ನು ನಾವು ಹ್ಯಾಲುಸಿನೇಷನ್ ಅಂತ ಕರಿತೀವಿ. ವಾಟ್ ಈಸ್ ಸ್ಟಿಮ್ಯುಲಸ್? ನೀವು ನೋಡ್ತಾ ಇರ್ಬೋದು, ಹೀಟ್ ಈಸ್ ಎ ಸ್ಟಿಮ್ಯುಲಸ್, ಟೇಸ್ಟ್ ಈಸ್ ಎ ಸ್ಟಿಮ್ಯುಲಸ್, ಆರ್ ಸೌಂಡ್ ಈಸ್ ಎ ಸ್ಟಿಮ್ಯುಲೈ, ಅಥವಾ ಏನಾದರೂ ವಿಜುವಲ್ ಆಬ್ಜೆಕ್ಟ್ ಇದ್ದರೆ ಅದು ಒಂದು ನಮಗೆ ಸ್ಟಿಮ್ಯುಲೈ ಆಗುತ್ತೆ. ಬಟ್ ಇಲ್ಲಿ ಪೇಷಂಟ್ ಯಾವುದೇ ಸ್ಟಿಮ್ಯುಲಸ್ ಇಲ್ಲದೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಸೆನ್ಸರಿ ಪರ್ಸೆಪ್ಷನ್ ಎಕ್ಸ್ಪೀರಿಯನ್ಸ್ಡ್ ವಿತೌಟ್ ಅನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಫಾರ್ ಎಕ್ಸಾಂಪಲ್, ಪೇಷಂಟ್ ಇವಾಗ ಹೇಳ್ತಾ ಇರ್ಬೋದು, ಯಾರೋ ನನ್ನನ್ನು ಕರಿತಾ ಇದ್ದಾರೆ, ಅಥವಾ ಯಾರೋ ನನ್ನನ್ನು ಮುಟ್ತಾ ಇದ್ದಾರೆ, ಅಥವಾ ನನ್ನ ಮೈ ಮೇಲೆ ಹುಳಗಳು ಓಡಾಡ್ದಂಗೆ ಆಗ್ತಿದೆ, ನನಗೆ ಹೀಟ್ ಸೆನ್ಸೇಷನ್ ಆಗ್ತಾ ಇದೆ, ಅಥವಾ ನನಗೆ ಏನೋ ಹಾವು ಕಾಣಿಸ್ತಾ ಇದೆ, ಬೆಂಕಿ ಯಾರೋ ನನ್ನ ಮೇಲೆ ಚೆಲ್ತಾ ಇದ್ದಾರೆ. ರೀಸೆಂಟಾಗಿ ನನ್ನ ವರ್ಕ್ ಮಾಡುವಾಗ ಪೇಷಂಟ್ OP poisoning patient who is on atropine infusion, he is telling that somebody is putting me on the fire. ಯಾರೋ ನನ್ನನ್ನು ಬೆಂಕಿಲಿ ಹಾಕಿದ್ದಾರೆ ಅಂತ he was telling, keep on telling. ಅವರು ತುಂಬ ಅರ್ಚ್ಕೊಂಡು ಹೇಳ್ತಾ ಇದ್ರು, ನನ್ನನ್ನು ಯಾರೋ ಬೆಂಕಿಗೆ ಹಾಕಿಬಿಟ್ಟಿದ್ದಾರೆ, ನನ್ನನ್ನು ಇಲ್ಲಿಂದ ಬಿಡಿಸಿ ಅಂತ. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ hallucination he was feeling in that time. Like there are so many types of hallucination. That is visual hallucination. ಪೇಷಂಟ್ ಅಂತಿರ್ತಾರೆ, ನನಗೆ ಹಾವು ಕಾಣಿಸ್ತಾ ಇದೆ, ಯಾರೋ ನನಗೆ ಬರ್ತಿದ್ದಾರೆ, ಇಲ್ಲಿ ನನ್ನ ಹತ್ರ ಯಾರೋ ಬಂದು ಕೂತಿದ್ದಾರೆ ಅಂತ. ಬಟ್ ದೇರ್ ಈಸ್ ನೋ ಒನ್ ಇನ್ ದ ರೂಮ್. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಗಸ್ಟೇಟರಿ ಹ್ಯಾಲುಸಿನೇಷನ್. ವಾಟ್ ಈಸ್ ಗಸ್ಟೇಟರಿ? ಗಸ್ಟೇಟರಿ ಈಸ್
ಲೈಕ್ಸ್ ಟೇಸ್ಟ್, ಅವ್ರಿಗೆ ಕಹಿ ಟೇಸ್ಟ್ ಆಗ್ತಿರುತ್ತೆ, ಸಿಹಿ ಟೇಸ್ಟ್ ಆಗ್ತಿರ್ಬೋದು, ಬಟ್ ಆಬ್ವಿಯಸ್ಲಿ ಆಲ್ಮೋಸ್ಟ್ ಬ್ಯಾಡ್ ಟೇಸ್ಟೇ ಆಗ್ತಿರುತ್ತೆ. ಸೊ ಅದನ್ನು ಗಸ್ಟೇಟರಿ ಹ್ಯಾಲುಸಿನೇಷನ್ ಅಂತ ಕರಿತೀವಿ. ಬಟ್ ನೀವು ಬಾಯಿ ಓಪನ್ ಮಾಡಿ ನೋಡಿದ್ರೆ ಅವ್ರ ಬಾಯಲ್ಲಿ ಏನೂ ಕೂಡ ಇರೋದಿಲ್ಲ. ಥರ್ಡ್ ಒನ್ ಈಸ್ ಟ್ಯಾಕ್ಟೈಲ್ ಹ್ಯಾಲುಸಿನೇಷನ್. ಆಲ್ರೆಡಿ ನಾನು ಹೇಳಿದೆ, ನಮ್ಮ ಮೈ ಮೇಲೆ ಏನಾದರೂ ಹುಳ ಓಡಾಡ್ತಿರೋ ಹಾಗೆ, ಯಾರೋ ಮುಟ್ಟುತ್ತಾ ಇರೋ ಹಾಗೆ, ದಿಸ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಟೈಲ್, ಸೆನ್ಸ್ ಆಫ್ ಟಚ್, ಟ್ಯಾಕ್ಟೈಲ್ ಹ್ಯಾಲುಸಿನೇಷನ್. ದ ಫೋರ್ತ್ ಒನ್ ಈಸ್ ಆಲ್ಫ್ಯಾಕ್ಟರಿ ಹ್ಯಾಲುಸಿನೇಷನ್. ವಾಟ್ ಈಸ್ ಆಲ್ಫ್ಯಾಕ್ಟರಿ ಹ್ಯಾಲುಸಿನೇಷನ್? ಸ್ಮೆಲ್, ಸೆನ್ಸ್ ಆಫ್ ಸ್ಮೆಲ್. ಹೀ ಈಸ್ ಟೆಲಿಂಗ್ ದಟ್ ನಂಗೆ ಯಾವುದೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ನನಗೆ ತುಂಬಾ ಕೆಟ್ಟ ಸ್ಮೆಲ್ ಬರುತ್ತೆ, ಬಟ್ ಅಲ್ಲಿ ಯಾವುದು ನೀವು ಹೋಗಿ ನೋಡಿದ್ರೆ ಅಲ್ಲಿ ಯಾವುದೇ ಸ್ಮೆಲ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಆಡಿಟರಿ. ಇದು ತುಂಬ ಕಾಮನ್ ಹ್ಯಾಲುಸಿನೇಷನ್. ಸಂಬಡಿ ಈಸ್ ಕಾಲಿಂಗ್ ಹಿಮ್, ಸಂಬಡಿ ಈಸ್ ಕೂಗ್ತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ, ಅಥವಾ ನನ್ನನ್ನು ಕರಿತಾ ಇದ್ದಾರೆ, ಈ ಥರ ಎಲ್ಲ ಹೇಳ್ತಾರೆ ಪೇಷಂಟ್. ದಟ್ ಈಸ್ ಕಾಲ್ಡ್ ಆಡಿಟರಿ ಹ್ಯಾಲುಸಿನೇಷನ್. ನೆಕ್ಸ್ಟ್ ಒನ್ ಈಸ್ ಥರ್ಮಲ್ ಹ್ಯಾಲುಸಿನೇಷನ್. ಆಲ್ರೆಡಿ ನಾನು ಹೇಳಿದೆ, ಪೇಷಂಟ್ ಈಸ್ ಟೆಲಿಂಗ್ ದಟ್ ಯಾರೋ ನನ್ನ ಬೆಂಕಿಲಿ ಹಾಕಿದ್ದಾರೆ ಅಂತ. ಸೊ ದಟ್ ಈಸ್ ಥರ್ಮಲ್, ಅವ್ರಿಗೆ ಫೀಲ್ ಆಗ್ತಿದೆ, ಬಿಸಿ ಫೀಲ್ ಆಗ್ತಿದೆ. So that is called as thermal hallucination. Hope you understand what is hallucination. Hallucination is a false perception without an external stimuli. ಯಾವುದೇ ಸ್ಟಿಮ್ಯುಲೈ ಇಲ್ಲದೇ ನಾವು ಸೆನ್ಸ್ ಮಾಡ್ತಾ ಇದ್ದೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಹ್ಯಾಲುಸಿನೇಷನ್. ವೇರ್ ವಿ ಕ್ಯಾನ್ ಸಿ ಕ್ಲಿನಿಕಲ್ ಸಿನಾರಿಯೋದಲ್ಲಿ ನಾವು ಎಲ್ಲೆಲ್ಲ ಹ್ಯಾಲುಸಿನೇಷನನ್ನು ನೋಡ್ಬೋದು? ಮೇನ್ಲಿ ಇನ್ ಸ್ಕೀಜೋಫ್ರೇನಿಯಾದಲ್ಲಿ ನಾವು ಹ್ಯಾಲುಸಿನೇಷನ್ಸ್ನ ನೋಡ್ತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ illusion. What is illusion? Illusion is a misinterpretation of the real external stimuli. ಹ್ಯಾಲುಸಿನೇಷನ್ಗೂ ಆರ್ ಇಲ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ? ಇಲ್ಯೂಷನಲ್ಲಿ ನೀವು ಸ್ಟಿಮ್ಯುಲೈನ ಮಿಸ್ಇಂಟರ್ಪ್ರಿಟೇಟ್ ಮಾಡ್ತಾ ಇದೆ ನಮ್ಮ ಮೈಂಡ್. ಸೊ ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ದಾರ ಅಲ್ಲಿ ನೇತಾಡ್ತಿರ್ಬೋದು ನಿಮ್ಮ ರೂಮಲ್ಲಿ. ಸೊ ನಾವು ಅದನ್ನು ಸಮ್ಟೈಮ್ಸ್ ಏನು ಅನ್ಕೋತೀವಿ, ಹಾವಿರ್ಬೋದು ಅನ್ಕೋತೀವಿ. ಸೊ ದಟ್ ಈಸ್ ಇಲ್ಯೂಷನ್. ಸೊ ಅದು ನಾರ್ಮಲಿ ಕೂಡ ಆಗ್ತಿರುತ್ತೆ ಎಲ್ಲರಿಗೂ, ಫಾಲ್ಸ್ ಆಗಿ ನಮ್ಗೆ ಏನಾದರೂ ಅನ್ನಿಸ್ಬೋದು. ಫಾರ್ ಎಕ್ಸಾಂಪಲ್, ರಾತ್ರಿ ನೀವು ಮಲಗಿರ್ತೀರಾ, ನಿಮ್ಮ ರೂಮಲ್ಲಿ ಅದೊಂದು ಚೇರ್ ಇರುತ್ತೆ, ಆ ಚೇರ್ ನಿಮ್ಗೆ ಎದ್ದ ತಕ್ಷಣ ನಿಮಗೆ ಯಾರೋ ಪರ್ಸನ್ ಕೂತಿರೋ ಥರ ಕಾಣಿಸ್ಬೋದು. ಸೊ ದಟ್ ಈಸ್ ದ ಇಲ್ಯೂಷನ್, ಫಾಲ್ಸ್ ಇಂಟರ್ಪ್ರಿಟೇಷನ್ ಆಫ್ ದ ಇಲ್ಯೂಷನ್. ಬಟ್ ಹಿಯರ್ ದೇರ್ ಈಸ್ ಅ ಸ್ಟಿಮ್ಯುಲೈ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯಾಲುಸಿನೇಷನ್ ಆ್ಯಂಡ್ ಇಲ್ಯೂಷನ್. ಹಿಯರ್ ದೇರ್ ಈಸ್ ಅ ಸ್ಟಿಮ್ಯುಲೈಸ್, ಬಟ್ ಆ ಸ್ಟಿಮ್ಯುಲಸ್ನ ನಾವು ತಪ್ಪಾಗಿ ಗ್ರಹಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಡೆಲ್ಯೂಷನ್, ಹ್ಯಾಲುಸಿನೇಷನ್ ಆ್ಯಂಡ್ ಇಲ್ಯೂಷನ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ದೀಸ್ ತ್ರೀ ಆರ್ ವೆರಿ ಕನ್ಫ್ಯೂಸಿಂಗ್, ಬಿಕಾಸ್ ಮೂರು ಕೂಡ ಒಂದೇ ಥರ ಅನಿಸುತ್ತೆ. ಬಟ್ ಜಾಸ್ತಿ ನಾವು ಯಾವಾಗ ಅರ್ಥ ಮಾಡ್ಕೊತಾ ಹೋಗ್ತೀವಿ, ಎಕ್ಸಾಂಪಲ್ಸ್ಗಳನ್ನ ಯಾವಾಗ ತಲೆಯಲ್ಲಿ ನೆನ್ಪಿಟ್ಕೊತಾ ಹೋಗ್ತೀವಿ, ಸೊ ದಟ್ ದೆನ್ ಯು ಆರ್ ಗೋಯಿಂಗ್ ಟು ಕ್ಲಾರಿಫೈ ಯುವರ್ ಸಬ್ಜೆಕ್ಟ್. ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗ್ತಾ ಹೋದರೆ ಎಕ್ಸಾಮಲ್ಲಿ ಯಾವುದೇ ಟ್ರಿಕಿ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರುತ್ತೆ. Next we will see the word insight. Insight ಇದ್ರ ಮೇಲೇ ಪೂರಾ ಸೈಕ್ಯಾಟ್ರಿ, ಅಂದರೆ ನಾರ್ಮಲ್ ಪರ್ಸನ್ಗೂ ಹಾಗೆ ಸೈಕ್ಯಾಟ್ರಿಕ್ ಇಲ್ನೆಸ್ ಇರೋರಿಗೆ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ನೋಡ್ತಾ ಇರ್ಬೋದು, ಆಂಗ್ಸೈಟಿ, ಫಿಯರ್ಸ್ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಬಟ್ ದೇ ಆರ್ ಕೋಪಿಂಗ್ ವಿತ್ ದಟ್. ದೇ ಹ್ಯಾವ್ ಸಮ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಆ್ಯಂಡ್ ದೇ ಆರ್ ಕೋಪಿಂಗ್. ಅವ್ರು ಅದ್ರ ಜೊತೆ ಹೋರಾಡ್ತಿದ್ದಾರೆ, ಸೊ ಸಕ್ಸೀಡ್ ಆಗ್ತಿದ್ದಾರೆ ಅದನ್ನು ಟ್ಯಾಕಲ್ ಮಾಡೋದ್ರಲ್ಲಿ. ಬಟ್ ಇನ್ ಸೈಕ್ಯಾಟ್ರಿಕ್ ಪೇಷಂಟ್ ಸಮ್ ಹೌ ದೇ ಕೆನಾಟ್ ಟ್ಯಾಕಲ್ ದ ಸಿಚುವೇಶನ್, ಅವ್ರಿಗೆ ಕಷ್ಟ ಆಗ್ತಿದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಪೀಪಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಪೀಪಲ್ ಪೇಷಂಟ್. ಸೊ ಪೇಷಂಟ್ಗೆ ನನ್ನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ತಿಳ್ಕೊಳ್ಳೋದು. ಫಿಸಿಕಲ್ ಡಿಸೀಸ್ಗಳಾದರೆ ತುಂಬಾ ಈಸಿ ಗೊತ್ತಾಗೋದಕ್ಕೆ, ಸೊ ಫಿಸಿಕಲ್ ಸಿಮ್ಟಮ್ಸ್ ತುಂಬಾ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇನ್ ಸೈಕ್ಯಾಟ್ರಿ ಅಷ್ಟು ಸುಲಭ ಅಲ್ಲ ನನಗೆ ಪ್ರಾಬ್ಲಮ್ ಇದೆ ಅಂತ ಪೇಷಂಟ್ ಅರ್ಥ ಮಾಡ್ಕೊಳ್ಳೋದು. ಸೊ ಒಂದು ಅರ್ಥ ಮಾಡ್ಕೊಂಡಿರೋ ಒಂದು ಕಂಡೀಷನ್ ಏನಿದೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಇನ್ಸೈಟ್. ಇನ್ಸೈಟ್ ಈಸ್ ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ one's own illness or psychological condition. Awareness and understanding of one's own illness or psychological condition. This is called insight. ನನಗೆ ಪ್ರಾಬ್ಲಮ್ ಇದೆ ಅಂತ ನಾವು ಅವೇರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನಿದೆ, ದಟ್ ಈಸ್ ಕಾಲ್ಡ್ ಇನ್ಸೈಟ್. ಹಾಗಾದರೆ ಇನ್ಸೈಟ್ನ ಯಾವ ಥರ ಗ್ರೇಡ್ ಮಾಡ್ತೀವಿ? ಎಲ್ಲ ಪೇಷಂಟಲ್ಲಿ ಕೂಡ ಒಂದೇ ರೀತಿಯಾದ ಇನ್ಸೈಟ್ ಇರೋದಿಲ್ಲ. ಸೊ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನನ್ನು ಮಾಡುವಾಗ ಯಾವ ಥರ ಎಲ್ಲ ನಾವು ಗ್ರೇಡಿಂಗ್ ಮಾಡ್ತೀವಿ ಅಂತ ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಪೇಷಂಟ್ ಏನಾದರೂ ನನಗೆ ಯಾವುದೇ ರೀತಿ ಮೆಂಟಲ್ ಇಲ್ನೆಸ್ ಇಲ್ಲವೇ ಇಲ್ಲ, ನಾನು ಕಂಪ್ಲೀಟಾಗಿ ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ, ಬಟ್ ದೇರ್ ಈಸ್ ಅ ಎವಿಡೆನ್ಸ್ ಆಫ್ ಮೆಂಟಲ್ ಇಲ್ನೆಸ್. ನಮಗೆ ಕ್ಲಿನಿಕಲಿ ಮೆಂಟಲ್ ಇಲ್ನೆಸ್ ಎವಿಡೆನ್ಸ್ ಇದೆ, ಬಟ್ ಪೇಷಂಟ್ ಈಸ್ ಡಿನೈಯಿಂಗ್. ಪೇಷಂಟ್ ನನಗೆ ಯಾವುದೇ ಮೆಂಟಲ್ ಇಲ್ನೆಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಡೇನಿಯಲ್ ಆಫ್ ಇಲ್ನೆಸ್. ದಟ್ ವಿ ಆರ್ ಗೋಯಿಂಗ್ ಟು ಗ್ರೇಡ್ ಆ್ಯಸ್ 1. ಸೊ ನೆಕ್ಸ್ಟ್, ಸ್ಲೈಟ್ಲಿ ಅವೇರ್. ಪೇಷಂಟ್ ಈಸ್
ಎಕ್ಸ್ಪೀರಿಯನ್ಸಿಂಗ್ ಸಮಥಿಂಗ್ ಈಸ್ ರಾಂಗ್, ನನ್ನೊಳಗೆ ಏನೋ ಒಂದು ರಾಂಗ್ ಇದೆ ಅಂತ ಅವರು ಅಂದ್ಕೊತಾ ಇದ್ದಾರೆ. ಸೊ ಹೀಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ನನ್ನಲ್ಲಿ ಏನೋ ಮಿಸ್ ಆಗ್ತಿದೆ ಅಥವಾ ನನ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ ಅಂತ ಅರ್ಥ ಮಾಡ್ಕೊತಿದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಲೈಟ್ಲಿ ಅವೇರ್ ಆಫ್ ಹಿಸ್ ಕಂಡೀಷನ್. ದಟ್ ಇಫ್ ಪೇಷಂಟ್ ಟೆಲ್ಸ್ ನನಗೇನೋ ಇದೆ ಅಂತ ಅನ್ನಿಸ್ತಿದೆ ಬಟ್ ಐ ಆಮ್ ನಾಟ್ ಶೋರ್, ಸೊ ದಟ್ ವಿ ಆರ್ ಗೋಯಿಂಗ್ ಟು ಗ್ರೇಡ್ ಆಸ್ 2. ಗ್ರೇಡ್ 3, ಅವೇರ್ ಆಫ್ ಇಲ್ನೆಸ್ ಬಟ್ ಬ್ಲೇಮ್ ಫ್ಯಾಕ್ಟರ್. ಹಿ ಈಸ್ ಟೆಲ್ಲಿಂಗ್ ದಟ್ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನನಗೆ ಆ್ಯಂಗ್ಸೈಟಿ ಇಶ್ಯೂ ಇದೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿದೆ, ಅಥವಾ ನನಗೆ ಬೇರೆ ಏನೋ ವಾಯ್ಸಸ್ ಕೇಳಿಸ್ತಿದೆ. ಬಟ್ ಇದೆಲ್ಲ ರೀಸನ್ ಏನು ಗೊತ್ತಾ, ನಾನು ವರ್ಕ್ ಸ್ಟ್ರೆಸ್ಸಿಂದ ಹಿಂಗೆ ಆಗ್ತಿರೋದು, ನಾನು ನೈಟ್ ಡ್ಯೂಟೀಸ್ ತುಂಬ ಮಾಡ್ತೀನಿ ಅದಕ್ಕೆ ನನಗೆ ಹಿಂಗೆ ಆಗ್ತಿರೋದು, ಅಥವಾ ನನಗೆ ಬೇರೆ ಏನೋ ಫೈನಾನ್ಷಿಯಲ್ ಕಂಡೀಷನ್ ಇದೆ ಅದರಿಂದ ನನಗೆ ಹಿಂಗೆ ಆಗ್ತಿರೋದು, ಅದರ್ವೈಸ್ ಐ ಆಮ್ ನಾರ್ಮಲ್, ಆ ಥರ ಅನ್ಕೋತಿರೋದು. ಸೊ ಪೇಷಂಟ್ ಈಸ್ ಟೆಲ್ಲಿಂಗ್ ದಟ್ ಅವೇರ್ ಆಫ್ ಇಸ್ ಇಲ್ನೆಸ್ ಬಟ್ ಬ್ಲೇಮ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅವ್ರು ಇನ್ನೊಂದು ರೀಸನನ್ನು ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ಗ್ರೇಡ್ 3. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗ್ರೇಡ್ ಆಸ್ 3. ಸೊ ಗ್ರೇಡ್ 4 ನೋಡೋದಾದರೆ ಇಟ್ ಈಸ್ ಇಂಟಲೆಕ್ಚುಯಲ್ ಇಲ್ನೆಸ್. Understands that the symptoms are due to mental illness but doesn't apply this understanding to their behavior. ಅವ್ರಿಗೆ ಅರ್ಥ ಆಗ್ತಿದೆ ನನಗೆ ಮೆಂಟಲ್ ಇಲ್ನೆಸ್ ಬಂದಿರ್ಬೋದು ಅಂತ, ಬಟ್ ಅವ್ರು ಮಾಡಿರುವಂತಹ ಬಿಹೇವಿಯರ್ಗೆ ಇದು ರೀಸನ್ ಅಲ್ಲ, ಅಥವಾ ನಾನು ತೋರಿಸ್ತಾ ಇರೋ ಬಿಹೇವಿಯರ್ ಏನಿದೆ ಅದು ಸರಿಯಾಗಿದೆ, ಅದರಿಂದ ನನಗೆ ಯಾವುದೇ ಮೆಂಟಲ್ ಇಲ್ನೆಸ್ ಇಂದ ಅದು ಅಫೆಕ್ಟ್ ಆಗಿಲ್ಲ, ಅಥವಾ ನನ್ನ ಬಿಹೇವಿಯರ್ ಒಂದು ಅದರಿಂದ ಇಲ್ಲ ಅಂತ ಅವರು ಅನ್ಕೋತಿದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಂಟಲೆಕ್ಚುಯಲ್ grade 3. That is we are going to grade as grade 4. And coming to grade 5, this is grade 6 and this is grade 5. Coming to grade 5, that is patient has true emotional insight. Patient is showing that true emotional insight. What is true emotional insight? Understands the illness and their causes ಆ್ಯಂಡ್ ಕ್ಯಾನ್ ಚೇಂಜ್ ಬಿಹೇವಿಯರ್ ಅಕಾರ್ಡಿಂಗ್ಲಿ. ಪೇಷಂಟ್ಗೆ ಅರ್ಥ ಆಗ್ತಿದೆ ಅವ್ರಿಗೆ ಇಲ್ನೆಸ್ ಬಂದಿದೆ, ಅದಕ್ಕೆ ರೀಸನ್ ಕೂಡ ಅರ್ಥ ಆಗ್ತಿದೆ, ಬಟ್ ಹೀ ಈಸ್ ಟ್ರೈಂಗ್ ಟು ಚೇಂಜ್ ಹಿಸ್ ಬಿಹೇವಿಯರ್. ಲೈಕ್ ನಾನು ಈ ಥರ ಬಿಹೇವಿಯರ್ ಮಾಡಬಾರ್ದು, ನನಗೆ ಪ್ರಾಬ್ಲಮ್ ಇದೆ ಅಂತ ತಮ್ಮನ್ನು ತಾವೇ ಬಿಹೇವಿಯರಲ್ ಚೇಂಜಸನ್ನು ಅವರು ತೊಗೊತಿದ್ದಾರೆ. ಸೊ ಹೀ ಈಸ್ ಟ್ರೈಂಗ್ ಟು ಕರೆಕ್ಟ್ ಬೈ ಹಿಮ್ಸೆಲ್ಫ್ ಬೈ ಕರೆಕ್ಟಿಂಗ್ ಹಿಸ್ ಬಿಹೇವಿಯರ್. ದಟ್ ಈಸ್ ಕಾಲ್ಡ್ ಆಸ್ ಟ್ರೂ ಎಮೋಷನಲ್ ಇನ್ಸೈಟ್. That is we are going to grade as grade 5 insight. Then grade 6, what is grade 6? Fully understand. He knows that he has illness and he is ready to take the treatment. He knows that ನನಗೆ ಪ್ರಾಬ್ಲಮ್ ಇದೆ ಆ್ಯಂಡ್ ಆ ಪ್ರಾಬ್ಲಮ್ಗೆ ನಾನು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಅಂತ ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಡೈರೆಕ್ಟಾಗಿ ಹೋಗ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ illness. He is accepting the treatment. So we are going to grade as grade 6. Hope you understand the concept of insights and how to grade the insight. Next we are seeing the word perception. It's a psychological term. What is perception? Perception ಅಂದರೆ ಕನ್ನಡದಲ್ಲಿ ಗ್ರಹಿಕೆ ಅಂತ ಅರ್ಥ. ಗ್ರಹಿಕೆ. What is perception? It's a ಗ್ರಹಿಕೆ. We are sensing. ನಾವು ಗ್ರಹಿಸ್ತಾ ಇದ್ದೀವಿ something. That is perception. The process of interpreting and giving meaning to sensory information. ಯಾವುದೋ ಒಂದು ಸೆನ್ಸನ್ನ ನಾವು ಗ್ರಹಿಸಿ ಅರ್ಥ ಮಾಡಿಕೊಂಡು ಅದಕ್ಕೊಂದು ಮೀನಿಂಗ್ ಕೊಡ್ತಾ ಇದ್ದೀವಲ್ಲ, that process is called perception. ಆಲ್ರೆಡಿ ನಾವು ನೋಡಿದ್ವಿ ಪರ್ಸೆಪ್ಷನಲ್ಲಿ ಏನೇನೆಲ್ಲ ಬರುತ್ತೆ. ಸೊ ದೇರ್ ಆರ್ 2 things in perception. One is hallucination. Psychiatry importance ಅಲ್ಲಿ ಹೇಳೋದಾದರೆ one is hallucination. Another one is illusion. They both are the clinical scenarioದಲ್ಲಿ perception ಎಲ್ಲಿ ಯೂಸ್ ಆಗುತ್ತೆ. One in hallucination, another one is illusion. ಇಲ್ಲಿಂದ ನಾವು ಈ ಒಂದು ಕಾಮನ್ ಟರ್ಮಿನಾಲಜಿ ಪಾರ್ಟ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ದ ಸೈಕ್ಯಾಟ್ರಿಕ್ ಟರ್ಮಿನಾಲಜೀಸ್ ವಿಚ್ ಈಸ್ ರಿಲೇಟೆಡ್ ಟು ಥಾಟ್ಸ್ ಆ್ಯಂಡ್ ಸ್ಪೀಚ್. ನೆಕ್ಸ್ಟ್ ಪಾರ್ಟಲ್ಲಿ ಈ ವಿಡಿಯೋಸ್ನ ನೋಡ್ತಾ ಹೋಗೋಣ. ನಿಮಗೇನಾದರೂ ಈ ಪಾರ್ಟ್ ಇಷ್ಟ ಆಗಿದ್ರೆ ಅಥವಾ ಅರ್ಥ ಆಗ್ತು ಅಂತಾದರೆ ಸೊ ನೀವು ಕಂಟಿನ್ಯೂಟಿ ಇಟ್ಕೋಬೇಕಾಗುತ್ತೆ. ಸೊ ನೀವು ನೆಕ್ಸ್ಟ್ ಪಾರ್ಟನ್ನು ಕೂಡ ಮಿಸ್ ಮಾಡ್ದೇ ನೋಡಲೇಬೇಕಾಗುತ್ತೆ. ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಬಿ ಇನ್ ಕನ್ಸಿಸ್ಟೆಂಟ್ ವಿತ್ ದ ಟಾಪಿಕ್ಸ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ complete topics and please keep yourself in race.
ಒಂದಿನ ನಮಗೆ ಕಮ್ಮಿ ಓದಬಹುದು ನಾವು, ಬಟ್ ಓದ್ದೇ ಇರ್ಬೋದು, ಬಟ್ ವಿ ಶುಡ್ ಥಿಂಕ್ ಅಬೌಟ್ ದಟ್ ನೆಕ್ಸ್ಟ್ ಡೇ ಯಾವ ಥರ ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತ. ಸೊ ಯಾವಾಗಲೂ ಕೂಡ ಹೋಪ್ನ ಕಳ್ಕೊಬೇಡಿ. ಡೋಂಟ್ ಬಿ ಸೆಟಲ್ ಫಾರ್ ಲೆಸ್. ಯಾವಾಗಲೂ ಕಮ್ಮಿಗೆ ಯಾವತ್ತೂ ನಾವು ಸೆಟಲ್ ಆಗಬಾರ್ದು. ಸೊ ಕೀಪ್ ಆನ್ ಟ್ರೈಯಿಂಗ್, ಯು ವಿಲ್ ಗೆಟ್ ಸಕ್ಸಸ್ ವೆರಿ ಸೂನ್. So many vacancies are coming. So prepare yourself first and give an best attempt. You will get that your dream job. So thank you for watching.